ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಕೆ ಅರ್ಪಿಸುವ ಕಥಾವಾಚನ ಕಂತು ಕಾದಂಬರಿನ ಓದು. ಕಳೆದ ಬಾರಿ ಅಣ್ಣಯ್ಯನ ಮಗ ಅನೂಪ ದಾರಿ ತಪ್ತಾ ಇದ್ದದ್ದನ್ನು ಅವನನ್ನ ಸರಿ ಮಾಡಬೇಕು ಅಂತ ಅಣ್ಣಯ್ಯ ಅವರ ಶಾಲೆಗೆ ಬಂದು ಅವನು ಅಲ್ಲಿ ಅವರ ಜೊತೆ ಎಲ್ಲ ಆ, ಹೊಂದ್ಕೊಂಡಿರುವುದನ್ನು ನೋಡಿದ್ವಿ. ಮುಂದಿನ ಭಾಗವನ್ನು ನೋಡೋಣ. ಇದಾದ ಮುಂದಿನ ವಾರ ಶಾಲೆಯಲ್ಲಿ ಭಾಷಣ ಸ್ಪರ್ಧೆ ಇತ್ತು. ಭಾಗವಹಿಸಿದ್ದ 8 ಹುಡುಗರು ಬೇರೆ ಬೇರೆ ವಿಷಯಗಳನ್ನು ಆಯ್ದುಕೊಂಡು ಭಾಷಣ ಮಾಡಿ ತಮ್ಮ ವಾಕ್ಶಕ್ತಿಯನ್ನು ತೋರಿಸಿದರು. ಅನೂಪನಿಗೆ ಚನ್ನವೀರಯ್ಯ ಮಾಸ್ಟರು ಕನ್ನಡದಲ್ಲಿ ಬೇಕಾದ ಶಬ್ದಗಳು, ವಾಕ್ಯ ವಿನ್ಯಾಸಗಳನ್ನು ಹೇಳಿ ತಯಾರಿ ಕೊಟ್ಟಿದ್ದರು. ಅವರು ವಿವೇಕಾನಂದರ ಮೇಲೆ ಭಾಷಣ ಮಾಡಿದ. ಅವನು ಬೆಂಗಳೂರಿಗೆ ಬರುವ ಮೊದಲೇ ಕಲ್ಕತ್ತಾ, ದಕ್ಷಿಣೇಶ್ವರ, ಬೇಲೂರು ಮಠಗಳನ್ನು ನೋಡಿದ್ದ. ತಾನು ನರೇಂದ್ರನು ಹುಟ್ಟಿದ ಜಾಗ, ರಾಮಕೃಷ್ಣರನ್ನು ಕಂಡು ಆಧ್ಯಾತ್ಮದ ಕಣ್ಣು ತೆರೆದ ಜಾಗ ಹಾಗೂ ವಿವೇಕಾನಂದರೇ ಸ್ಥಾಪಿಸಿದ ಮಠಗಳನ್ನು ಸ್ವತಃ ನೋಡಿರುವೆನೆಂದು, ಆದ್ದರಿಂದ ತಾನು ಹೇಳುತ್ತಿರುವುದು ಅತ್ಯಂತ ಸತ್ಯವೆಂದು ಭಾಷಣದ ಮಧ್ಯೆ ಹೇಳಿದಾಗ ಹಲವಾರು ಉಪಾಧ್ಯಾಯರೇ ಬೆರಗಾದರು. ಅಣ್ಣಯ್ಯನವರು ಹಾಗೂ ಆ ದಿನದ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಲು ಸಿತಾರ್ ಅಭ್ಯಾಸಕ್ಕೆ ರಜೆ ಕೊಟ್ಟು ಬೆಟ್ಟದಿಂದ ಇಳಿದು ಬಂದಿದ್ದ ಹೊನ್ನತ್ತಿಯವರನ್ನು ಬಿಟ್ಟರೆ ಕಲ್ಕತ್ತೆಯನ್ನು ನೋಡಿದ ಬೇರೆ ಯಾರೂ ಅಲ್ಲಿರಲಿಲ್ಲ. ನಡುವೆ ಕನ್ನಡ ಶಬ್ದಗಳು ಸಿಗದೆ ಇಂಗ್ಲಿಷ್ ಮತ್ತು ಹಿಂದಿಯನ್ನು ಬಳಸಿದ್ದರೂ ವಿಷಯ ಸಂಪತ್ತು, ಮಾತಿನ ಟಿವಿ ಹಾಗೂ ಆಡಿದ ಆತ್ಮವಿಶ್ವಾಸದ ದೃಷ್ಟಿಯಿಂದ ಅವನ ಭಾಷಣವೇ ಹೆಚ್ಚು ಪ್ರಭಾವಪೂರ್ಣವಾಗಿತ್ತು. ಒಟ್ಟಿನಲ್ಲಿ ಅವನಿಗೆ ಪ್ರಥಮ ಬಹುಮಾನವೆಂದು ಸಭಿಕರೆಲ್ಲ ನಿಶ್ಚಯಿಸಿದ್ದರು. ತೀರ್ಪುಗಾರರು ಹಾಗೆ ಘೋಷಿಸಿದರು. ಅವನಿಗೆ ಕನ್ನಡ ಓದಲು, ಅದರಲ್ಲಿ ಪ್ರಭುತ್ವ ಗಳಿಸಿಕೊಳ್ಳಲು ಅದೊಂದು ಬಲಿಷ್ಠ ಪ್ರೋತ್ಸಾಹವಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಇಂಗ್ಲಿಷ್ ಚರ್ಚಾ ಸ್ಪರ್ಧೆಯನ್ನು ಹಾಸನದಲ್ಲಿ ಏರ್ಪಡಿಸಲು ರೋಟರಿ ಕ್ಲಬ್ನವರು ನಿಶ್ಚಯಿಸಿ ಪ್ರತಿನಿಧಿಗಳನ್ನು ಕಳಿಸುವಂತೆ ಆ ಶಾಲೆಗೂ ಆಹ್ವಾನ ಕಳಿಸಿದರು. ಈ ದೇಶಕ್ಕೆ ಹೈಸ್ಕೂಲ್ ಮಟ್ಟದಲ್ಲಿ ಅಥವಾ ಸ್ನಾತಕ ಮಟ್ಟದಲ್ಲಿ ಇಂಗ್ಲಿಷ್ ಮಾಧ್ಯಮವೂ ಬೇಡ, ಇಂಗ್ಲಿಷ್ ಭಾಷಣ ಶಕ್ತಿಯೂ ಬೇಡ. ಇದೆಲ್ಲ ಅಮೆರಿಕ, ಇಂಗ್ಲೆಂಡ್ ಸಂಸ್ಕೃತಿಯ ಕ್ಲಬ್ಗಳು ಗುಲಾಮ ಭಾವದಿಂದ ಪ್ರೋತ್ಸಾಹಿಸುವ ಕಾರ್ಯಕ್ರಮಗಳು. ನಾವು ಇಂಥದ್ದರಲ್ಲಿ ಭಾಗವಹಿಸುವುದು ಬೇಡ ಎಂದು ಅಣ್ಣಯ್ಯನವರು ಹೇಳಿಬಿಟ್ಟರು. ಆದರೆ ಇಂಗ್ಲಿಷ್ ಪಾಠ ಮಾಡುತ್ತಿದ್ದ BT ಶ್ರೀನಿವಾಸಯ್ಯನವರ ವಿಚಾರ ಬೇರೆ ರೀತಿ ಇತ್ತು. ಟೌನ್ಗಳಲ್ಲಿ ಇರುವ ಇಂಗ್ಲಿಷ್ ಮೀಡಿಯಂ ಹುಡುಗರ ಜೊತೆಗೆ ಸ್ಪರ್ಧಿಸಿ ಗೆಲ್ಲೋಕೆ ನಮ್ಮ ಯಾವ ಹುಡುಗರಿಗೂ ಸಾಧ್ಯವಿಲ್ಲ. ಆದರೆ ಈಗ ಅನೂಪ ಇದ್ದಾನೆ. ಕಲಿಸಿದರೆ ಸುಮ್ಮನೆ ಶೀಲ್ಡ್ ಎತ್ತಿಕೊಂಡು ಬರ್ತಾನೆ. ನಮ್ಮ ಶಾಲೆಗೆ ದೊಡ್ಡ ಹೆಸರು ಬರುತ್ತೆ. ಅನಾಯಾಸವಾಗಿ ಬರುವುದನ್ನು ನಾವ್ಯಾಕೆ ಕಳ್ಕೋಬೇಕು? ಅಲ್ಲಿ ಹೆಸರು ಬಂದು ನಮಗೇನಾಗಬೇಕು? ನಾವು ಪ್ರಧಾನವಾಗಿ ಸೇರಿಕೊಳ್ಳೋದು ಗ್ರಾಮಾಂತರ ಮಕ್ಕಳನ್ನ ಎಂಬುದು ಅಣ್ಣಯ್ಯನವರ ವಾದ. ಕನ್ನಡ ಚರ್ಚಾ ಸ್ಪರ್ಧೆ ಮಾಡಲಿ, ಬ್ಯಾಂಗ್ಳೂರಿಗಾದರೂ ಕಳಿಸೋಣ. ಆದರೆ ರೋಟರಿ ಸ್ಪರ್ಧೆಯಲ್ಲಿ ಗೆಲ್ಲಬೇಕೆಂಬ ಆಕಾಂಕ್ಷೆ ಹಲವಾರು ಉಪಾಧ್ಯಾಯರಲ್ಲಿ ಇತ್ತು. ತಮ್ಮ ಶಾಲೆಯಿಂದ ಅನೂಪ ಹಾಗೂ ರಾಮಣ್ಣ ಎಂಬ ಇಬ್ಬರು ಹುಡುಗರನ್ನು ಕರೆದುಕೊಂಡು ಶ್ರೀನಿವಾಸಯ್ಯನವರೇ ಹೋಗಬೇಕೆಂಬುದು ತೀರ್ಮಾನವಾಯಿತು. ಅವರು ಹೇಳಿದ್ದಂತೆಯೇ ಅನೂಪನಿಗೆ ಮೊದಲ ಬಹುಮಾನ ಹಾಗೂ ಶಾಲೆಗೆ ಶೀಲ್ಡ್ ಬಂದವು. ಎರಡನ್ನೂ ತೆಗೆಸಿಕೊಂಡು ತಮ್ಮದೇ ಜಯಬೇರಿ ಎಂಬಂತೆ ಹಿಂದಿರುಗಿದ ಶ್ರೀನಿವಾಸಯ್ಯ ಮಾಸ್ಟರ್ ಅಣ್ಣಯ್ಯನವರಿಗೆ ಇತರ ಉಪಾಧ್ಯಾಯರಿಗೆ ಹೇಳಿದರು. 24 ಗಂಟೆಗೆ ಮೊದಲು ಯಾವ ವಿಷಯವನ್ನ ಪ್ರಚಾರ ಮಾಡಿದರು. ವಿಷಯದ ಪರ ಯಾರು, ವಿರೋಧ ಯಾರು ಅಂತಲೂ ಆಗ್ಲೇ ಲಿಸ್ಟ್ ಹಾಕಿ ಬಿಡ್ತಾರೆ. ಅನೂಪನಿಗೆ ವಿರೋಧಿಯಾಗಿ 8ನೇ ಸ್ಥಾನಕ್ಕೆ ಹಾಕಿದ್ದರು. ನಾನು ತುಂಬಾ ಯೋಚನೆ ಮಾಡಿ ಅವನಿಗೂ ರಾಮಣ್ಣನಿಗೂ ತಯಾರಿ ಕೊಟ್ಟಿದ್ದೆ. ಆದರೆ ನಾನೇನು ಹೇಳಿಕೊಡ್ತೀನೋ ಇತರ ಹುಡುಗರಿಗೆ ಅವರವರ ಮೇಸ್ಟರ್ಗಳು ಅದನ್ನೇ ಹೇಳಿಕೊಟ್ಟಿರ್ತಾರೆ. ಇಬ್ಬರು ಮೂವರು ಮಾತಾಡೋದ್ರಲ್ಲಿ ಪಾಯಿಂಟ್ಗಳೆಲ್ಲ ಮುಗಿದು ಹೋಗಿರ್ತವೆ. ಅನೂಪನ ಸಂಖ್ಯೆ ಬರೋ ಹೊತ್ತಿಗೆ ಇನ್ನೇನು ಉಳಿದಿರಬೇಕು? ಅಷ್ಟರಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಯಾರ್ಯಾರಿಗೆ ಅಂತ ತೀರ್ಮಾನ ಆಗಿಬಿಟ್ಟಿರುತ್ತೆ. ಅಂಥದ್ರಲ್ಲಿ ಅನೂಪನ ಸರದಿ ಬಂತು. ತನಗಿಂತ ಮೊದಲು ಪರವಾಗಿ ಮಾತನಾಡಿದವರ ವಾದವನ್ನೆಲ್ಲ ಎಷ್ಟು ಸಲೀಸಾಗಿ ಕತ್ತರಿಸಿ ಚೂರು ಚೂರು ಮಾಡಿ ಹಾಕಿಬಿಟ್ಟ ಅಂತ. ಬಾಕಿ ಎಲ್ಲರಿಗಿಂತ ಇವನ ಇಂಗ್ಲಿಷ್ ಚುರುಕಾಗಿದೆ. ಇಂಗ್ಲಿಷ್ನಲ್ಲಿ ಯಾವ ವಿಷಯ, ಹೊಸ ವಿಷಯ ಬೇಕಾದರೂ ವ್ಯಕ್ತಪಡಿಸ್ತಾನೆ. ವಾದಶಕ್ತಿಯಾದರೂ ಎಷ್ಟಿದೆ ಅಂದರೆ ಮುಂದೆ ಇವನು ಲಾ ಓದಿ ಲಾಯರೇ ಆಗಬೇಕು. ಅನೂಪನಿಗೆ ಮೊದಲಿನಿಂದಲೂ ಮಾತಿನಲ್ಲಿ ಆತ್ಮವಿಶ್ವಾಸವಿದ್ದೇ ಇತ್ತು. ಯಾವ ಮಾತನಾಡಿದರೂ ಅದರಷ್ಟು ನಿಜ ಬೇರೆ ಯಾವುದೂ ಇಲ್ಲ ಎಂಬಂತೆ ಆಡುತ್ತಿದ್ದ. ಈಗಂತೂ ಆತ್ಮವಿಶ್ವಾಸವು ಆಳವಾಗಿ ಬೇರು ಬಿಟ್ಟಿತು. ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮವಾಗಲಿ, ಹೊರಗಿನಿಂದ ಯಾವ ಅತಿಥಿಗಳ ಭಾಷಣವಾಗಲಿ, ವಂದನಾರ್ಪಣೆ ಅವನದೇ. ಅವರ ಭಾಷಣದ ಸಾರಾಂಶ ಮಾಡಿ ಅನಂತರ ವಂದನೆ ಮಾತನಾಡುತ್ತಿದ್ದ. ಆ ವೈಖರಿಗೆ ವಿದ್ಯಾಶಾಲೆಯ ಉಪಾಧ್ಯಾಯರು ಹೆಮ್ಮೆ ಪಡುತ್ತಿದ್ದರು. ಬಂದ ಅತಿಥಿಗಳೆದುರಿಗೆ ತಮ್ಮ ಶಾಲೆಯಲ್ಲೂ ಇಂಥ ಚುರುಕು ಹುಡುಗನಿದ್ದಾನೆ ಎಂದು ತೋರಿಸಿಕೊಳ್ಳುವ ಮನೋಭಾವ ಉಪಾಧ್ಯಾಯರಲ್ಲೂ ಬೆಳೆಯಿತು. ಒಂದು ಮಧ್ಯಾಹ್ನ 1 ಗಂಟೆಯಾದರೂ ಜೋಗಿ ಬೆಟ್ಟದ ಪೂಜಾರಿ ಬಂದು ಹೊನ್ನತ್ತಿಯವರಿಗೆ ಊಟ ಒಯ್ಯಲಿಲ್ಲ. ಸಾಧಾರಣವಾಗಿ 11-11:30 ವೇಳೆಗೆ ಪೂಜಾರಿ ಒಡೆಯರಯ್ಯನೇ ಊರಿನಿಂದ ಹೊರಟು ದಾರಿಯಲ್ಲಿ ವಿದ್ಯಾಶಾಲೆಗೆ ಬಂದು ಹಾಸ್ಟೆಲಿನ ಅಡಿಗೆಯವರು ಮಾಡಿ ಕ್ಯಾರಿಯರ್ನಲ್ಲಿ ಹಾಕಿಟ್ಟ ಊಟವನ್ನು ತೆಗೆದುಕೊಂಡು ಹೋಗುತ್ತಿದ್ದ. ಕಲಾಯಿ ಮಾಡಿದ 4 ಅಂಕಣಗಳ ಕ್ಯಾರಿಯರ್ನಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿಗೆ ಆಗುವಷ್ಟು ಊಟ ತುಂಬಿಕೊಂಡು ಅದನ್ನೊಂದು ಬಿಳಿ ಚೌಕದಲ್ಲಿ ಕಟ್ಟಿ ಹಿಡಿದುಕೊಂಡು ಹೋಗುವುದನ್ನು ನೋಡಿದರೆ ಯಾರಾದರೂ ದೇವರಿಗೆ ಒಯ್ಯುತ್ತಿದ್ದ ತಳಿಗೆ ಎಂದು ಹೇಳಬಹುದಿತ್ತು. ಒಡೆಯರಯ್ಯ
ಎಡಗೈಯಲ್ಲಿ ಈತಳಿಗೆ, ಬಲಗೈಯಲ್ಲಿ ಪೂಜೆಯ ಬುಟ್ಟಿ ಹಿಡಿದು 2 ಫರ್ಲಾಂಗ್ ದೂರದ ಸಮತಟ್ಟಾದ ನೆಲದಲ್ಲಿ ನಡೆದು ಅಲ್ಲಿಂದ ಶುರುವಾಗುವ 1 ಮೈಲಿ ಏರಿನಲ್ಲಿ ಹತ್ತಿ ಅನಂತರ ಆರಂಭವಾಗುವ ಬೆಟ್ಟದ ಕಡಿದಾದ ಎತ್ತರವನ್ನು ಹತ್ತುತ್ತಿದ್ದ. ಏರಿನಲ್ಲಿ ಎದೆ ಎತ್ತರದ ತಂಗಡಿ ಗಿಡಗಳು ಮುಚ್ಚಿಕೊಳ್ಳುತ್ತಿದ್ದವು. ಬೆಟ್ಟ ಶುರುವಾದ ಮೇಲಂತೂ ಬೇವು, ಅರಳಿ, ಆಲ, ಗೋಣಿಯ ಮರಗಳು ಅಲ್ಲಲ್ಲಿ ಬೆಳೆದು ಕಲ್ಲಿಗೆ ತಂಪು ಕೊಡುತ್ತಿದ್ದವು. ಮರದ ಕೊಂಬೆ ಎಲೆಗಳ ಗುಡಿತವು ಎತ್ತರದಲ್ಲಿ ಗಾಳಿಯ ದಿಕ್ಕನ್ನು ಸೂಚಿಸುತ್ತಿತ್ತು. ಈ ದಿನ 1 ಗಂಟೆಯಾದರೂ ಒಡೆಯರಯ್ಯ ಬರದಿದ್ದನ್ನು ಗಮನಿಸಿದ ಅಡಿಗೆಯ ಈರಪ್ಪ ವಾರ್ಡನ್ ಚನ್ನವೀರಯ್ಯನಿಗೆ ಹೇಳಿದ. ಒಡೆಯರಯ್ಯ ಹಂಗೆ ಮರೆಯುವಂಥವರಲ್ಲ ಎಂದು ಯೋಚಿಸಿದ ಚನ್ನವೀರಯ್ಯ ಸೈಕಲ್ ಕೊಟ್ಟು ಅಡಿಗೆಯ ಹುಡುಗ ಚಿಕ್ಕಣ್ಣನನ್ನು ಊರೊಳಕ್ಕೆ ಕಳಿಸಿದರು. ಹಿಂದಿರುಗಿದ ಚಿಕ್ಕಣ್ಣ, ಒಡೆಯರಯ್ಯನವರ ಚಿಕ್ಕಪ್ಪ ಕ್ಯಾನಹಳ್ಳಿಲಿ ತೀರ್ಕೊಂಡ್ರಂತೆ, 10 ದಿನ ಸೂತಕ, ಪೂಜೆಗೆ ಹೋಗಾಕಿಲ್ವಂತೆ, ಕ್ಯಾತನಹಳ್ಳಿಗೆ ಹೋಗ್ಯವರಂತೆ ಎಂಬ ಸುದ್ದಿಯನ್ನು ತಂದ. ಗಡಿಯಾರ ನೋಡಿಕೊಂಡು ಚನ್ನವೀರಯ್ಯ, ಇಷ್ಟು ಹೊತ್ತಿನ ತನಕ ಬೆಟ್ಟದ ಮೇಲೆ ಹಸಿವಿನಿಂದ ಕೂತು ಸಿತಾರ್ ಬಾರಿಸಿಕೊಳ್ಳುವ ಹೊನ್ನತ್ತಿಯವರ ಬಗೆಗೆ ಕಲಮಲಗೊಂಡರು. ಶಾಲೆಯಲ್ಲಿ ಕನ್ನಡ ಪಾಠ ಹೇಳುವ ಅವರಿಗೆ ಸಂಗೀತ ಸಾಧಕ ಹೊನ್ನತ್ತಿಯ ಮೇಲೆ ವಿಶೇಷ ಮಮತೆ. ಸರಿಯಾಗಿ ಕನ್ನಡವೇ ಬರುತ್ತಿರದಿದ್ದ ಹೊನ್ನತ್ತಿ ಇವರ ಕೈಯಲ್ಲಿ ಕನ್ನಡ ಭಾವಗೀತೆಗಳನ್ನು ಹೇಳಿಸಿಕೊಂಡು ಅರ್ಥಕ್ಕೆ ವ್ಯತ್ಯಯವಾಗದಂತೆ ಅವುಗಳಿಗೆ ಸ್ವರ ಹಾಕಿ ಹುಡುಗರಿಗೆ ಹಾರ್ಮೋನಿಯಂನ ಮೇಲೆ ಕಲಿಸುತ್ತಿದ್ದರು. ಇದು ಅವರು ವಾರಕ್ಕೊಂದು ದಿನ ಇಲ್ಲಿಗೆ ಬಂದು ಕ್ರಮವಾಗಿ ಮಾಡುತ್ತಿದ್ದ ಶಾಲೆಯ ಕೆಲಸ. 1:15 ಗಂಟೆಯಾಯಿತು ಅಂದರೆ ಈಗ ತಡವಿಲ್ಲದೆ ಬೇಗ ಬೇಗ ಬೆಟ್ಟ ಹತ್ತಿ ಹೋಗಿ ಊಟ ಕೊಟ್ಟು ಬರುವ ಯಾರನ್ನು ಎಂದುಕೊಳ್ಳುತ್ತಿರುವಾಗ ಅನುಪ ಕಣ್ಣಿಗೆ ಬಿದ್ದ. ಕನ್ನಡ ಬರದಿದ್ದದ್ದು ಅವರು ವಿಶೇಷ ತರಬೇತಿ ಕೊಟ್ಟ ಹತ್ತಿರದ ವಿದ್ಯಾರ್ಥಿ ಅವನು. ಲೋ, ಬೇಗ ಬೆಟ್ಟ ಹತ್ತಿ ಹೊನ್ನತ್ತಿ ಮಾಸ್ಟರ್ಗೆ ಊಟ ಕೊಟ್ಟು ಬರ್ತೀಯಾ? ಒಡೆಯರಯ್ಯ ಊರಾಗಿಲ್ಲ, ಇರೋಲ್ಲ ಅಂತ ಅವ್ರು ಮೊದಲು ಹೇಳಲೂ ಇಲ್ಲ. ಇವತ್ತು ನೀನು ಕೊಟ್ಟು ಬರ್ತೀಯಾ? ನಾಳೆಯಿಂದ 9 ದಿನ ಬೇರೆ ಯಾರ ಕೈಲಾದ್ರೂ ಕಳಿಸ್ತೀನಿ ಎಂದರು. ಈಗಲೇ ಹೊರಟೆ. ದಾರಿ ಗೊತ್ತಾ? ಒಂದ್ಸಲ ಭಾನುವಾರ ಕಾರೆಹಣ್ಣು ಹುಡ್ಕೊಂಡು ಹೋಗಿದ್ದೆ ಇನ್ನಿಬ್ಬರ ಜೊತೆ. ಆಗ ಹೊನ್ನತ್ತಿಯವರು ಇರಲಿಲ್ಲ, ಬೊಂಬಾಯಿಗೆ ಹೋಗಿದ್ದರು. ಜೊತೆಗೆ ಇನ್ನೊಬ್ಬ ಹುಡುಗನನ್ನು ಕಳಿಸುವುದಾಗಿ ಅವರು ಹೇಳಿದರು. ಅವನು ಬೇಡವೆಂದ. ಅಷ್ಟರಲ್ಲಿ ತರಗತಿಗಳ ಗಂಟೆಯಾಯಿತು. ಇವನು ತರಗತಿಯ ಮಾಸ್ಟರಿಗೆ ತಾವು ಹೇಳುವುದಾಗಿ ಚನ್ನವೀರಯ್ಯನವರು ಹೇಳಿದ ನಂತರ ಇವನು ಊಟದ ಡಬ್ಬಿಯನ್ನು ಕೈಲಿ ಹಿಡಿದು ಹೊರಟ. ವಿದ್ಯಾಶಾಲೆಯ ಗಡಿಯನ್ನು ದಾಟಿ 2 ಫರ್ಲಾಂಗ್ ನಡೆದ ನಂತರ ಏರು ಶುರುವಾಯಿತು. ಎತ್ತಿನ ಗಾಡಿ ಹೋಗುವಂತ ರಸ್ತೆ. 2 ಕಡೆಗೂ ಸೊಂಪಾಗಿ ಬೆಳೆದಿದ್ದ ತಂಗಡಿ ಗಿಡಗಳು ಅವನ ಕಿವಿಗೆ ಕೆಲವು ಕಡೆ ನೆತ್ತಿಗೆ ಬರುವಂತಿದ್ದವು. ತಾನು ದಟ್ಟವಾದ ಅರಣ್ಯ ಮಧ್ಯದಲ್ಲಿ ಏಕಾಕಿಯಾಗಿ ಅನ್ವೇಷಣೆಗೆ ಹೋಗುತ್ತಿರುವ ಸಾಹಸ ಭಾವನೆ ಅವನನ್ನು ತುಂಬಿಕೊಂಡಿತು. ಆಫ್ರಿಕಾದ ಕಾಡಿನಲ್ಲಿ ಅಥವಾ ಅಮೆಜಾನ್ ಗೊಂಡಾರಣ್ಯದಲ್ಲಿ ಒಬ್ಬನೇ ತಿಂಗಳುಗಟ್ಟಲೆ ಸಂಚರಿಸಿ ಹುಲಿ ಸಿಂಹಗಳನ್ನು ಹೆದರಿಸಿ ಓಡಿಸಿ ಅಥವಾ ಕೆಲವು ಹಣ್ಣು ಕೊಯ್ಯುವ ಚಾಕುವಿನಿಂದ ಕೊಂದು ಅವುಗಳ ಚರ್ಮ ಸುಲಿದು ಸುತ್ತಿ ಹೆಗಲಿಗೆ ಹಾಕಿಕೊಂಡು ಅನುಪ ಎಲ್ಲಿ ಹೋದನೋ ಎಂದು ಈ ಶಾಲೆಯವರೆಲ್ಲ ಚಿಂತಿಸಿ ಅಣ್ಣಯ್ಯನವರು ಅಲ್ಲ ದೊಡ್ಡಪ್ಪ ನನಗಾಗಿ ಹಂಬಲಿಸುತ್ತಿರುವಾಗ, ಊರಿನಲ್ಲಿ ಮಮ್ಮಿ ಅಳುತ್ತಿರುವಾಗ, ಡ್ಯಾಡಿ ಅವರು ಅಳುವುದೇ ಇಲ್ಲ, ನಾನು ಅಂದರೆ ಪ್ರೀತಿ ಸ್ವಲ್ಪವೂ ಇಲ್ಲ, ಇಲ್ಲದಿದ್ದರೆ ಇರಲಿ, ಮಾಡ್ತೀನಿ, ಬೆಳೆದು ದೊಡ್ಡನಾದ್ಮೇಲೆ ಮಾಡ್ತೀನಿ, ಎಲ್ಲರೂ ಅನೂಪ ಅನೂಪ ಅಂತಿರುವಾಗ ನಾನು ಅಮೆಜಾನ್ ಕಾಡಿನಿಂದ ಹುಲಿ ಸಿಂಹಗಳನ್ನು ಎಷ್ಟು 100 ಚರ್ಮಗಳನ್ನು ಹೊತ್ತುಕೊಂಡು ಹೊರಗೆ ಬಂದು ಪೇಪರ್ನವರೆಲ್ಲ ನನ್ನ ಫೋಟೋ ತೆಗೆದು ಪ್ರಪಂಚದ ಎಲ್ಲ ಪೇಪರ್ಗಳಲ್ಲಿ ಆಟೋಮ್ಯಾಟಿಕ್ ಆಗಿ ಟಕನೆ ಪ್ರಿಂಟ್ ಆಗಿ ಡ್ಯಾಡಿ ಪೇಪರ್ನಲ್ಲಿ ಆಟೋಮ್ಯಾಟಿಕ್ ಪ್ರಿಂಟ್ ಬಿದ್ದು ಸಾಹಸದ ವೀರ ಅನೂಪ್ ಅಂತ ಅದರ ಕೆಳಗೆ ತನಗೆ ತಾನೇ ಹೆಸರು ಪ್ರಿಂಟ್ ಆಗಿ ಆಗ ಮಾಡ್ತೀನಿ ಅವರಿಗೆ ಎಂದುಕೊಳ್ಳುವಷ್ಟರಲ್ಲಿ ಏದುಸಿರು ಬರತೊಡಗಿತು. ತಲೆಯ ಮೇಲೆ ನೊಣಗಳು ಮುತ್ತಿ ಝುಯ್ ಎಂದು ನೆತ್ತಿ ಹಣೆಗಳನ್ನು ಒಳಗೊಂಡು ತಾನು ನಡೆಯುವ ವೇಗದಲ್ಲಿ ತನ್ನ ತಲೆಯ ಮೇಲೆ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಿದ್ದರು. ತನ್ನ ಜೊತೆಗೆ ಹ್ಯಾಕ್ ಬರ್ತಿವೆ ಎಂಬ ಪ್ರಶ್ನೆ ತಲೆಯನ್ನು ತುಂಬಿಕೊಂಡಿತು. ಹೇಗೆ ಯೋಚಿಸಿದರೂ ಸಮರ್ಪಕ ಉತ್ತರ ಹೊಳೆಯಲಿಲ್ಲ. ಹೀಗೆ ಎಷ್ಟು ದೂರ ನನ್ನ ಜೊತೆಗೆ ಬರ್ತಾವೆ ಇವು? ತಂಗಡಿಯಲ್ಲೇ ಹೂಗಳನ್ನು ಬಿಟ್ಟು ನನ್ನ ತಲೆಯ ಮೇಲೆ ಬರಬೇಕಾದರೆ ಏನಿದೆ ಅಂತ ಬಂದಾವು? ನನ್ನದು ತುಂಬಾ ಜಾಣತನೆ ತಲೆ, ಡಿಬೇಟುಗಳಲ್ಲೆಲ್ಲ ಪ್ರೈಸ್ ತರ್ತೀನಿ ಅಂತಲೇ ಎಂಬ ಉತ್ತರ ಹೊಳೆದಾಗ ಹಿಗ್ಗು ಉಕ್ಕಿ ಬಂದು ಮೈ ಕೈ ಎಲ್ಲ ಅದುರಿತು. ಆದರೆ ಈ ದಡ್ಡ ನೊಣಗಳಿಗೆ ನನ್ನ ತಲೆಯಲ್ಲಿರುವ ಮೆದುಳು ಇಷ್ಟು ಬುದ್ಧಿವಂತದ್ದು ಅಂತ ಹೇಗೆ ಗೊತ್ತಾಗುತ್ತೆ? ಗೊತ್ತಾದರೆ ಅವಕ್ಕೂ ಬುದ್ಧಿ ಬರಬೇಕಲ್ಲ ಎಂಬ ಪ್ರಶ್ನೆಗಳು ಹುಟ್ಟಿ ಹಿಗ್ಗು ಇಳಿಯಿತು. ಅವಕ್ಕೆ ಅರ್ಥವಾಗದಿದ್ದರೆ ಅವೇ ದಡ್ಡ, ನಾನೇನು ದಡ್ಡನಾಗೋಲ್ಲ. ರೋಟ್ರಿ ಡಿಬೇಟ್ನಲ್ಲಿ ನನಗೆ ಫಸ್ಟ್ ಪ್ರೈಸ್ ಶೀಲ್ಡ್ ಕೊಟ್ಟೋರು ಜಾಣರಲ್ವೇ ಎಂಬ ಸಮರ್ಥನೆ ಬಂದಾಗ ಹಿಗ್ಗು ಮೊದಲಿನಿದ್ದ ಎತ್ತರಕ್ಕೆ ಏರಿತು. ದಾರಿ ಬಾಗಿ ತಿರುಗಿ ನೊಲಿದುಕೊಂಡು ಏರುತ್ತಿತ್ತು. ನಡುವೆ ನಿಂತು ನೋಡಿದರೆ ಎಲ್ಲೆಲ್ಲೂ ತಂಗಡಿ ಗಿಡ. ವಿದ್ಯಾಶಾಲೆ ಯಾವ ದಿಕ್ಕಿಗಿದೆ, ಬೆಟ್ಟ ಯಾವ ಕಡೆಗೆ ಹೋಯಿತು, ಯಾವುದೂ ತಿಳಿಯುತ್ತಿಲ್ಲ. ನನಗೆ ಭಯವಾಯಿತು. ಹೋಗಿ ಬಿಡಲೇ ಎನ್ನಿಸಿತು. ಏರು ಶುರುವಾದ ಮೇಲೆ ಜಾಡು ಎಲ್ಲೂ ಸೀಳು ಒಡೆದಿಲ್ಲ. ಆದ್ದರಿಂದ ಹಿಂದಿರುಗಿ ಹೊರಟ ಜಾಗ ಮುಟ್ಟುವುದು ಖಂಡಿತ ಎಂದು ನಡಿಗೆ ನಿಲ್ಲಿಸಿ ನಿಂತ. ತಲೆಯ ಮೇಲೆ ಗ್ರಹಗಳಂತೆ ಸುತ್ತು ಹಾಕುತ್ತಿದ್ದ ನೊಣಗಳು ಮುಂದೆ ಹೋಗದೆ ಇವನ ತಲೆ ಮಾತ್ರವೇ ತಮ್ಮ ಕೇಂದ್ರ ಸ್ಥಾನ ಎನ್ನುವಂತೆ ಹೊರತೊಡಗಿದವು. ಅವನು ಕೈ ಎತ್ತಿ ಅವುಗಳಿಗೆ ಹೊಡೆಯಲು ಬೀಸಿದ.
ತನ್ನ ಕೈ ಬರುವುದು ಅರ್ಧ ಅಡಿ ಇರುವಾಗಲೇ ಅವುಗಳಿಗೆ ಗೊತ್ತಾಗಿ ಅವು ಮುಂದೆ ಓಡುತ್ತಿದ್ದವು. ಮತ್ತೆ ನೆತ್ತಿಯ ಮೇಲೆ ಮೊರೆಯುವು. ಮತ್ತೆ ಕೈ ಬೀಸಿದ. ಅಂಗೈ ಪುಂಜವನ್ನು ಬಿಡಿಸಿ ಬೀಸಿದ. ಸರಸರನೆ ಬೇಗ ಬೇಗ ಬೀಸಿದ. ರೊಯ್ಯನೆ ಹೊಡೆದ. ಒಂದು ಸಲವೂ ಒಂದು ನೊಣವೂ ಸಿಕ್ಕಲಿಲ್ಲ. ಕೈಗೆ ತಗಲಲೂ ಇಲ್ಲ. ಇವು ಹೀಗೆಯೇ ಬಂದು ರಾತ್ರಿ ಮಲಗುವಾಗಲೂ ಬಿಡದೆ ನನ್ನ ತಲೆಗೆ ಅಂಟಿಕೊಂಡು ಬಿಟ್ಟರೆ ಎಂಬ ಆತಂಕವಾಯಿತು. ಮುಖಕ್ಕೂ ಬರುವ ಹಾಗೆ ಒಂದು ಟವಲು ಸುತ್ತಿಕೊಂಡು ಮಲಗಿಬಿಟ್ಟರೆ ಎಂಬ ಉಪಾಯ ಉಳಿಯಿತು. ವಾಪಸ್ ಹೊರಡಲು ತಿರುಗಿದ. ಯಾಕೆ ಬೆಟ್ಟ ಏರಿ ಊಟ ಕೊಟ್ಟು ಬರಲಿಲ್ಲ ಅಂತ ಚೆನ್ನವೀರಯ್ಯ ಮಾಸ್ತರು ಕೇಳಿದರೆ ಏನನ್ನುವುದು ಎನ್ನುವ ಪ್ರಶ್ನೆ ಎದುರಾಯಿತು. ಒಂದು ಹುಲಿ ಅಡ್ಡವಾಯಿತು ಅಂದರೆ ಹೇಗೆ ಎಂಬ ಉಪಾಯ ಹೊಳೆಯಿತು. ಎಂಥ ಹುಲಿ? ಹೇಗಿತ್ತು ಎಂದರೆ ಭುವನೇಶ್ವರದ ನಂದನ್ಕಾನಲ್ಲಿ ನೋಡಿದ್ದ ಹುಲಿಗಳ ಹಾಗೆ ವರ್ಣಿಸುವುದೇನು ಕಷ್ಟವಿಲ್ಲ ಎಂಬ ದಾರಿ ಹೊಳೆಯಿತು. ಆದರೆ ಇದ್ದಕ್ಕಿದ್ದ ಹಾಗೆಯೇ ಹೋಗಿ ಊಟವನ್ನು ಕೊಟ್ಟು ಹುಲಿ ಅಡ್ಡವಾಯಿತು, ಆದರೂ ನಾನು ಕೆಲಸ ಸಾಧಿಸಿ ಬಂದೆ ಅಂದರೆ ಮಹಾಧೈರ್ಯಶಾಲಿ ಅಂತ ಎಲ್ಲರೂ ಹೊಗಳುತ್ತಾರೆ. ಅದೇ ಸರಿ ಅನ್ನಿಸಿತು. ಅಕಸ್ಮಾತ್ ಇಲ್ಲಿ ನಿಜವಾಗಿ ಹುಲಿ ಇದ್ದರೆ ಇಂಥ ಕಡೆ ಅಂತೆ ಹುಲಿ, ಚಿರತೆ, ಕಿರುಬ ಇರುವುದು ಮೈ ಜುಮ್ ಅಂದಿತು. ನಾನೊಬ್ಬನೇ ಬರಬಾರದಾಗಿತ್ತು. ಜೊತೆಗಾರರೊಬ್ಬರನ್ನು ಕಳಿಸಲೇ ಅಂತ ಮಾಸ್ಟ್ರು ಕೇಳಿದಾಗ ದಾರಿ ಸರಿಯಾಗಿ ಗೊತ್ತಿಲ್ಲ, ಕಳಿಸಿ ಅಂದಿದ್ರೂ ಚೆನ್ನಾಗಿತ್ತು ಎಂಬ ಖೇದ ಉಂಟಾಯಿತು. ಈಗಲೂ ಕೆಳಗಿಳಿದು ಹೋಗಿ ಯಾರಾದರೂ ಕುರಿ ಅಥವಾ ದನ ಕಾಯುವ ಹುಡುಗನಿಗೆ ಎಂಟಾಣೆ ಕೊಡ್ತೀನಿ, ನನ್ನ ಜೊತೆ ಬೆಟ್ಟಕ್ಕೆ ಬರ್ತೀಯಾ ಅಂತ ಕರೆಯಲೇ ಎಂಬ ಉಪಾಯ ಹೊಳೆಯಿತು. ಆದರೆ ಜೇಬಲ್ಲಿ ದುಡ್ಡಿಲ್ಲ. ಇಲ್ಲಿ ಯಾವ ಹುಡುಗರ ಹತ್ತಿರ ದುಡ್ಡು ಇಟ್ಟುಕೊಳ್ಳೋ ಅವಕಾಶವಿಲ್ಲ. ಎಲ್ಲರೂ ವಿದ್ಯಾರ್ಥಿಗಳ ಬ್ಯಾಂಕ್ನಲ್ಲಿ ಹಾಕಿರಬೇಕು. ಸೋಪು ಬರೆಯುವ ಕಾಗದ, ಪೆನ್ಸಿಲ್ ಮೊದಲಾಗಿ ಯಾವ ಸಾಮಾನು ಬೇಕಾದರೂ ಹುಡುಗರೇ ನಡೆಸುವ ಸರ್ಕಾರಿ ಅಂಗಡಿಯಲ್ಲಿ ತೆಗೆದುಕೊಂಡು ಹಣಕ್ಕೆ ಬದಲಾಗಿ ಚೆಕ್ ಕೊಟ್ಟು ಪಾಸ್ ಪುಸ್ತಕದಲ್ಲಿ ಬರೆಸಿಕೊಳ್ಳಬೇಕು. ಕಾಸನ್ನು ಕೈಯಲ್ಲಿ ಮುಟ್ಟುವಂತೆಯೇ ಇಲ್ಲ. ಇಲ್ಲಿಯ ವಿಧಾನದ ಬಗ್ಗೆ ಅವನಿಗೆ ಸಿಟ್ಟು ಬಂತು. ನಮ್ಮ ದುಡ್ಡು ನಾವು ಮುಟ್ಟೋಕೆ ಇವರದೇನು ಕಟ್ಟು? ದಬಾಯಿಸಿಬಿಡ್ಬೇಕು. ಹುಡುಗರೆಲ್ಲ ಸೇರಿ ಸ್ಟ್ರೈಕ್ ಮಾಡಿಬಿಡ್ಬೇಕು. ದಬ್ಬಾಳಿಕೆಗೆ ಧಿಕ್ಕಾರ ಅಂತ ಕೂಗಿ ಪೇಪರ್ನಲ್ಲಿ ಬರೆದು ಎಂದುಕೊಳ್ಳುವಾಗ ಯಾರೋ ಮಾತನಾಡಿಕೊಳ್ಳುವ ಧ್ವನಿ ಕೇಳಿಸಿತು. ಬೀಡಿ ಹೊಗೆಯ ವಾಸನೆ ಆಲಿಸಿ ಕೇಳಿದ ಮನುಷ್ಯರ ಮಾತು. ಹುಲಿ ಕಿರುಬಗಳ ಗುಟ್ಟರಿಕೆಯಲ್ಲ. 12 ನಿಮಿಷದಲ್ಲಿ ಹೌದು, ಇಬ್ಬರು ತಲೆಯ ಮೇಲೆ ಚೀಲ ಹೊತ್ತು ಮೇಲಿನಿಂದ ಕೆಳಗೆ ಬರುತ್ತಿದ್ದಾರೆ. ತನ್ನ ಹತ್ತಿರವೇ ಬಂದರು. ಇವನಿಗೆ ಧೈರ್ಯ ಬಂತು. ಬೆಟ್ಟದ ಬುಡಕ್ಕೆ ಎಷ್ಟು ದೂರ ಇಲ್ಲಿಂದ ಎಂದ. ಇಲ್ಲೇ 20 ಹೆಜ್ಜೆ ಹೋಗೋ ಕಾಣ್ತದೆ ಎಂದ ಅವರು ಮಾತನಾಡಿಕೊಂಡು ಇಳಿದು ಹೋದರು. ಇಲ್ಲಿ ಹುಲಿ ಕಿರುಬಗಳಿಲ್ಲವೇ ಅಂತ ಕೇಳಬೇಕಾಗಿತ್ತು ಎಂಬ ಆಲೋಚನೆ ಬಂತು. ಇದ್ದಿದ್ದರೆ ಇವರನ್ನು ತಿನ್ನದೆ ಬಿಡುತ್ತಿತ್ತೆ. ಇಲ್ಲ ಎಂಬ ಸಮಾಧಾನ ಕಾಣಿಸಿತು. ಇದ್ದಕ್ಕಿದ್ದಂತೆಯೇ ಧೈರ್ಯ ಹುಟ್ಟಿ ಬೇಗ ಬೇಗ ಏರತೊಡಗಿದ. ನೊಣಗಳು ಜೊತೆಗೆ ಸವಾರಿ ಮಾಡಿದವು. ಖಚಿತವಾಗಿ 20 ಅಲ್ಲ, 40, 50, 60, 80, 100, 120 ಹೆಜ್ಜೆ ನಡೆದರು ಬೆಟ್ಟ. ಹಳ್ಳಿಯವರೆಲ್ಲ ಮಹಾ ಸುಳ್ಳುಗಾರರು ಎಂದು ನಿಶ್ಚಯಿಸಿದ. ಆದರೆ ಈಗ ಮತ್ತೆ ಇಷ್ಟು ದೂರ ಬಂದಿದ್ದೀನಿ, ವಾಪಸ್ ಹೋಗಬೇಕಾದರೂ ಒಂಟಿಯಾಗಿ ಹೋಗಬೇಕು. ಏನಿದ್ದರೂ ಮೇಲೆ ಹೋಗುವುದೇ ಸರಿ ಎಂದು ಬೇಗ ಬೇಗ ಏದುಸಿರು ಬೆವರು ಎರಡು ಬರುವ ವೇಗದಲ್ಲಿ ನಡೆಯತೊಡಗಿದ. ತಲೆಗೆ ಹತ್ತಿದ ನೊಣಗಳನ್ನು ಹಿಂದೆ ಹಾಕಿ ಬಿಡಬೇಕೆನ್ನುವ ಹಠದಲ್ಲಿ ಹೆಜ್ಜೆ ಹಾಕಿ ಹತ್ತಿ ಹತ್ತಿ ನಡೆದು ಅತ್ತಿತ್ತ ನೋಡದೆ, ಪಕ್ಕದ ತಂಗಡಿ ಗಿಡಗಳ ಎತ್ತರವನ್ನು ಗಮನಿಸದೆ ಮತ್ತೆ 1, 2, 3, 10, 30, 120 ಎಂದುಕೊಳ್ಳುವಾಗ ಇದ್ದಕ್ಕಿದ್ದಂತೆಯೇ ತಂಗಡಿ ಗಿಡಗಳು ಇಲ್ಲವಾಗಿ ಪಟ್ಟಂಬಯಲು, ಬೀಸುವ ಗಾಳಿ. ಇನ್ನು 2 ಫರ್ಲಾಂಗ್ ದೂರದಲ್ಲಿ ಬೆಟ್ಟದ ಪಾದ, ಹತ್ತುವ ದಾರಿ ಎಲ್ಲವೂ ಕಾಣಿಸತೊಡಗಿ ಅರೆ, ಸ್ವಲ್ಪವೂ ಭಯವಿಲ್ಲ. ಈ ಬಯಲಿನಲ್ಲಿ ಹುಲಿ ಕಿರುಬ ಇರೋಕೆ ಸಾಧ್ಯವೇ ಇಲ್ಲ ಎಂಬ ನಂಬಿಕೆ ಹುಟ್ಟಿತು. ಅಷ್ಟರಲ್ಲಿ ಬಲಗೈ ನೋವು ಬಂದು ಊಟದ ಡಬ್ಬಿಯನ್ನು ಎಡಗೈಗೆ ಬದಲಾಯಿಸಿಕೊಂಡ. ಹೌದು, ಇದೇ ದಾರಿ, ಅದೇ ಬೆಟ್ಟ ಏರುವ ಜಾಗ. ಮಂಟಪದ ಅಡಿಗೆ ಹೋಗಬೇಕು. ಮಂಟಪ ಕಾಣುತ್ತೆ. ಎಲ್ಲೆಲ್ಲೂ ಕಪ್ಪನೇ ನೆಲ, ಕಪ್ಪನೆಯ ಕಲ್ಲುಗಳು, ಕಬ್ಬಿಣವಿದೆಯಂತೆ. ಅವತ್ತೂ ಶಿವಲಿಂಗ ಹೇಳಿದ್ದ, ಸಣ್ಣ ಕಲ್ಲನ್ನು ಹಿಡಿದು ಎತ್ತಿದರೂ ತುಂಬಾ ಭಾರ, ಒಂದರ ಮೇಲೆ ಒಂದನ್ನು ಹಾಕಿದರೆ ಖಣ್ ಖಣ್ ಎನ್ನುವ ಶಬ್ದ. ಶಿವಲಿಂಗ ಎತ್ತಿ ಹಾಕಿ ತೋರಿಸಿದ್ದ. ಎಡಗೈಯಲ್ಲಿ ಊಟದ ಡಬ್ಬಿ ಹಿಡಿದೆ ಅನೂಪ ಬಗ್ಗಿ ಒಂದು ಕಲ್ಲು ಎತ್ತಿ ಇನ್ನೊಂದರ ಮೇಲೆ ಹಾಕಿದ. ಕಣ್ ಅಂದಿತ್ತು. ಹೌದು, ಇದು ಕಬ್ಬಿಣವೇ ಎಂದು ಖಚಿತ ಮಾಡಿಕೊಂಡು ಬೇಗ ಬೇಗ ಹೆಜ್ಜೆ ಹಾಕಿದ. ಮಂಟಪದ ಕೆಳಗಿನಿಂದ ಹಾಯ್ದು ಬೆಟ್ಟಕ್ಕೆ ಮೆಂಟಿಲಿನಂತೆ ಹದ್ದಿದ್ದ ಕಲ್ಲುಗಳನ್ನು ಹತ್ತುವಾಗ ಅಲ್ಲಲ್ಲಿ ನಿಂತಿದ್ದ ದೈತ್ಯ ಮರಗಳ ಎಲೆಗಳು ಗಾಳಿಯ ಪ್ರವಾಹಕ್ಕೆ ತರಗುಟ್ಟುತ್ತಿದ್ದವು. ಇಷ್ಟು ಜೋರಾಗಿ ಬೀಸಿದರೂ ಈ ಎಲೆಗಳು ಕಿತ್ತು ಬೀಳುವುದಿಲ್ಲವಲ್ಲ, ಯಾಕೆ ಎಂದು ಇವನಿಗೆ ಆಶ್ಚರ್ಯವಾಯಿತು. 1000 ಲಕ್ಷ ಕೋಟಿ ಎಲೆಗಳೆಲ್ಲ ಒಂದೇ ವೇಗದಲ್ಲಿ ಹೇಗೆ ತೆರಗುಟ್ಟುತ್ತಿವೆ ಎಂಬ ಮಗ್ನತೆಯಿಂದ ನೋಡುತ್ತಾ ನಿಂತ. ತುಸು ಹೊತ್ತಿಗೆ ತನ್ನ ತಲೆಯ ನೆನಪು ಬಂತು. ಮುಟ್ಟಿ ನೋಡಿಕೊಂಡರೆ ಒಂದು ನೊಣವೂ ಇಲ್ಲ. ಅರೆ, ಯಾವಾಗ ಬಿಟ್ಟು ಹೋದವು? ಈ ಗಾಳಿಗೆ ಹಾರಿ ಹೋದವೆ? ಅಥವಾ ತಂಗಡಿ ಗಿಡ ಕಳೆದು ಬಯಲು ಬಂದ ತಕ್ಷಣ ನಾನು ನೋಡಿಕೊಳ್ಳಬೇಕಾಗಿತ್ತು ಎಂದು ಖೇದ ಪಡುತ್ತಾ ನಿಧಾನವಾಗಿ ಹತ್ತತೊಡಗಿದ. ಇಲ್ಲಿ ಸ್ವಲ್ಪವೂ ಭಯವೂ ಇಲ್ಲ. ಹುಲಿ ಕಿರುಬಗಳು ಇರುತ್ತವೆ ಅನ್ನಿಸುತ್ತಲೂ ಇಲ್ಲ. ಇದ್ದಿದ್ದರೆ ಹೊನ್ನತ್ತಿ ಮಾಸ್ಟರು ಹೇಗೆ ರಾತ್ರಿಯೂ ಎಲ್ಲ ಒಬ್ಬರೇ ಇಲ್ಲಿ ಇರುತ್ತಿದ್ದರು ಎಂಬ ಧೈರ್ಯ ಬಂತು. ಭರೋ ಎಂಬ ಗಾಳಿಯ ಸದ್ದಿಗೆ ಕೋಟಿ ಕೋಟಿ ಎಲೆಗಳು ತರೆಗೊಟ್ಟುವುದು ಬೆರೆತು ಅದಕ್ಕೆ ತನ್ನ ಧ್ವನಿಯನ್ನು ಸೇರಿಸಬೇಕೆನ್ನಿಸಿ ಗಟ್ಟಿಯಾಗಿ ಹಾಡಿಕೊಳ್ಳತೊಡಗಿದ. ದಿನಾ ಬೆಳಿಗ್ಗೆ 6 ಗಂಟೆಗೆ ವಿದ್ಯಾಶಾಲೆಯಲ್ಲಿ ಸಾಮೂಹಿಕವಾಗಿ ಹೇಳುವ ಶಿವೋಹಂ ಶಿವೋಹಂ ಹಾಡನ್ನು ಒಬ್ಬನೇ ತಾರದಲ್ಲಿ ಹಾಡಿಕೊಳ್ಳುತ್ತಿದ್ದಾಗ
ಇಂಥ ಗಾಳಿಯ ಶ್ರುತಿ ಇದ್ದರೆ ಸಾಮೂಹಿಕ ಗಾಯನ ಇನ್ನೂ ಚೆನ್ನಾಗಿರುತ್ತದೆ ಅನ್ನಿಸಿತು. ಬೆಟ್ಟ ಹತ್ತುವಾಗ ತೆರೆದುಕೊಂಡು ಉಸಿರಿನ ಪೊಪ್ಪಸು ಧ್ವನಿ ಪೆಟ್ಟಿಗೆಗೆ ಅಖಂಡವಾದ ಗಾಳಿಯನ್ನು ಪೂರೈಸುತ್ತಿತ್ತು. ಅವನೊಳಗೆ ಒಂದು ಬಗೆಯ ಶಕ್ತಿ ಔನ್ನತ್ಯಗಳ ಭಾವ ಸಂಚರಿಸತೊಡಗಿತು. ಗಟ್ಟಿಯಾಗಿ ಇನ್ನೂ ಗಟ್ಟಿಯಾಗಿ ಕಿರಿಚುಕೊಂಡ. ಗಂಟಲು ಕೂತು ಹೋದಂತಾಯಿತು. ಅಥವಾ ಗಾಳಿಯ ಮೊರೆತದಲ್ಲಿ ತನ್ನ ಧ್ವನಿ ತನಗೆ ಕೇಳುವುದಿಲ್ಲವೋ ಎಂದು ಪರೀಕ್ಷಿಸಿಕೊಂಡ. ಇಲ್ಲ, ಧ್ವನಿಯು ಬಳಲಿದೆ ಎಂಬ ಅರಿವಾಯಿತು. ಹಾಡುವುದನ್ನು ನಿಲ್ಲಿಸಿ ಸುಮ್ಮನೆ ನಿಂತ. ತಾನು ಬೆಟ್ಟವನ್ನು ಅರ್ಧ ಹತ್ತಿದ್ದೇನೆ. ಅಲ್ಲಿಂದ ನೋಡಿದರೆ ಅಕೋ, ಅಲ್ಲಿ ತಂಗಡಿ ಗಿಡಗಳ ಬೋರೆ ಕಾಣುತ್ತಿದೆ. ಅದರ ನಡುವೆಯೇ ಗಾಡಿ ಜಾಡು ತಾನು ಹತ್ತಿ ಬಂದದ್ದು. ಅದರ ಆಚೆಗೆ ಇಳುವಿನಲ್ಲಿ ವಿದ್ಯಾಲಯ. ಬೆಟ್ಟವು ಮೋಡವನ್ನು ತಡೆದು ಮಳೆ ಬರಿಸಿದ ನೀರು ಇನ್ನೆಲ್ಲಿಗೂ ಹೋಗದೆ ಭಾರಿ ಹಳ್ಳವಾಗಿ ಹರಿದು ಕೆರೆಗೆ ಸೇರುತ್ತೆ. ಅದಕ್ಕೆ ಮೊದಲು ವಿದ್ಯಾಶಾಲೆಯ ಜಮೀನಿಗೆ ನೀರುಣ್ಣಿಸಲು ದೊಡ್ಡಪ್ಪ ಕಟ್ಟಿಸಿದ ಸಣ್ಣ ಕೆರೆ. ದೊಡ್ಡಪ್ಪನ ತಲೆಯೇ ತಲೆ. ಇಲ್ಲಿಂದ ನೋಡಿದರೆ ವಿದ್ಯಾಶಾಲೆಯ ಜಾಗ ಕಾಣುತ್ತೆ. ಕಟ್ಟಡಗಳು, ಮರಗಿಡ, ತೆಂಗಿನ ತೋಟಗಳಲ್ಲಿ ಮುಚ್ಚಿಕೊಂಡಿವೆ. ಎಂದುಕೊಳ್ಳುತ್ತಿರುವಾಗ ಕೈಯಲ್ಲಿ ಹಿಡಿದ ಊಟದ ಡಬ್ಬಿಯ ಭಾರ ಅರಿವಿಗೆ ಬಂತು. ಮೇಲೆ ಹೊನ್ನತ್ತಿ ಮಾಸ್ಟರು ಉಪವಾಸವಿದ್ದಾರೆ. ತಾನು ಬೇಗ ಹತ್ತಿ ಹೋಗಿ ಕೊಡಬೇಕು ಎಂಬ ನೆನಪು ಬಂದು ಸರಸರನೆ ಹತ್ತತೊಡಗಿ. ಹತ್ತುತ್ತಾ ಗಾಳಿಯ ಮೊರೆತ ಕಡಿಮೆಯಾಯಿತು. ಅರೆ, ಇದೇಕೆ ಎಂದು ಗಮನಿಸಿದ. ಮೇಲಿನ ಭಾಗದಲ್ಲಿ ಸದ್ದು ಮಾಡುವ ಅರಳಿ ಮರಗಳಿಲ್ಲ. ಒಂದೊಂದು ಆಲದ ಮರಗಳು ಮಾತ್ರ. ಅವುಗಳ ಎಲೆಗಳು ಗಾಳಿಗೆ ಬುಸುಗುಡುತ್ತವೆ, ತರಗುಡುವುದಿಲ್ಲ. ಏರು ಮೆಟ್ಟಲುಗಳು ಅಂಕುಡೊಂಕಾದವು. ಒಂದು ಆಲದ ಮರವನ್ನು ಬಳಸಿ ಹುಣಸೆ ಮರದ ಬುಡದಲ್ಲಿ ಸಾಗಿ ಭಾರಿ ಭಾರಿ ಕಬ್ಬಿಣದ ಹೆಬ್ಬಂಡೆಗಳನ್ನು ಸುತ್ತು ಹಾಕಿ ಏರಿದರೆ ಅಕೋ, ಶಿಖರ ಬಂದೇ ಬಿಟ್ಟಿತು ಎನ್ನುವಾಗ ಎಲ್ಲೋ ದೂರದಿಂದ ಹೌದು, ಸಿತಾರ್ ಧ್ವನಿ. ಹೊನ್ನತ್ತಿ ಮಾಸ್ತರು ಬಾರಿಸಿಕೊಳ್ಳುತ್ತಿರಬಹುದು. ಹಗಲು ರಾತ್ರಿ ಒಬ್ಬರೇ ಕೂತು ಸಾಧನೆ ಮಾಡುತ್ತಾರಂತೆ. ಅವರಿಗೆ ಊಟ ತಿಂಡಿ ಏನಿಲ್ಲದಿದ್ದರೂ ಆಗುತ್ತಂತೆ. ಹುಲಿ, ಕಿರುಬ, ಹಾವು, ಹಲ್ಲಿಗಳ ಭಯವೂ ಇಲ್ಲವಂತೆ. ಅಂಥ ತದೇಕ ಭಕ್ತಿಯಿಂದ ಸಂಗೀತದ ಸಾಧನೆ ಮಾಡುತ್ತಾರಂತೆ. ದೊಡ್ಡಪ್ಪನೇ ಹೇಳಿದ್ದರು, ಆಗಿರಬೇಕು ಸಾಧನೆ ಅಂದ್ರೆ, ಇಲ್ದಿದ್ರೆ ಯಾವ ವಿದ್ಯೆ ಕೈ ಹತ್ತುತ್ತೆ ಅಂತ. ಅನೂಪ ಅಲ್ಲಿಯೇ ನಿಂತು ಆಲಿಸಿದ. ಹಾಗೆಯೇ ಕೇಳಬೇಕೆನಿಸಿತು. 5 ನಿಮಿಷದ ನಂತರ ಬಲಗೈಯಲ್ಲಿದ್ದ ಊಟದ ಡಬ್ಬಿಯ ಭಾರ ಅರಿವಾಗಿ ಬಂದು ಮೇಲೆ ಹತ್ತತೊಡಗಿದ. ಮೇಲೆ ಸುಮಾರು ಒಂದು ದೊಡ್ಡ ಮನೆ ಕಟ್ಟುವಷ್ಟು ಅಗಲದ ಜಾಗಕ್ಕೆ ಕಲ್ಲಿನ ಪೌಳಿ ಕಟ್ಟಿದ್ದಾರೆ. ಅದರ ನಡುವೆ 5-6 ಅಂಕಣದಷ್ಟು ಕಲ್ಲಿನ ಗುಡಿ. ಅದರ ಬೆನ್ನು ಪಶ್ಚಿಮಕ್ಕೆ, ಬಾಗಿಲು ಪೂರ್ವಕ್ಕೆ. ಒಳಗೆ ಗಾಳಿಯ ಮೊರೆತ ಸ್ವಲ್ಪವೂ ಇಲ್ಲ, ನಿಶ್ಶಬ್ದವಾಗಿದೆ. ಅದರೊಳಗೆ ಬಾರಿಸುವಾಗ ಸಿತಾರಿನ ಧ್ವನಿ ಹೂತುಕೊಳ್ಳುವುದಿಲ್ಲ. ಎಷ್ಟು ಸ್ಪಷ್ಟವಾಗಿ ಕೇಳಿಸುತ್ತೆ ಎಂದುಕೊಳ್ಳುತ್ತಾ ಹೋಗಿ ಗುಡಿಯ ಬಾಗಿಲಿಗೆ ನಿಂತುಕೊಂಡ. ಅವರು ಒಳಗಡೆ ಬಾರಿಸುತ್ತಲೇ ಇದ್ದರು. ಅವನು ಒಳಹೊಕ್ಕ. ಒಳಗೆ ಕಿಟಕಿಯ ಮೊದಲಾಗಿ ಬೆಳಕಿನ ಬೇರೆ ದಾರಿ ಇಲ್ಲದುದರಿಂದ ಬಾಗಿಲಿನಲ್ಲಿ ಮೂಡಿದ ನೆರಳು ಅವರ ಗಮನ ಸೆಳೆದು ಬಾರಿಸುತ್ತಲೇ ಇವನತ್ತ ನೋಡಿದರು. ಇವನ ಕೈಯಲ್ಲಿದ್ದ ಊಟದ ಡಬ್ಬಿ ಅವರಿಗೆ ಅರ್ಥವಾಯಿತು. ಕೊಡುವಂತೆ ಕಣ್ಣು ಸನ್ನೆ ಮಾಡಿ ಬಾರಿಸುವುದನ್ನು ಮುಂದುವರಿಸಿ ತಮ್ಮ ದೃಷ್ಟಿಯನ್ನು ಸಂಗೀತದ ದೇಶಾತೀತ ಸ್ಥಳದಲ್ಲಿ ನೆಟ್ಟುಕೊಂಡರು. ಡಬ್ಬಿಯನ್ನು ಕಂಬದ ಹತ್ತಿರ ಇಟ್ಟು ಏದುಸಿರನ್ನು ಸ್ಥಿಮಿತಗೊಳಿಸಿಕೊಳ್ಳುತ್ತಾ ಅವನು ಸುತ್ತ ದೃಷ್ಟಿ ಹಾಯಿಸಿದ. ಒಳಗೆ ಬಲಮೂಲೆಯಲ್ಲಿ ಒಂದು ಕಲ್ಲು ಚಪ್ಪಡಿಯ ಮೇಲೆ ಒಂದು 4-5 ಡಬ್ಬಿಗಳನ್ನು ಇಟ್ಟಿದ್ದಾರೆ. ಒಂದು ಮಣ್ಣಿನ ಕಡಿಗೆಯಲ್ಲಿ ನೀರು ತುಂಬಿದೆ. ನಮ್ಮ ಹಾಸ್ಟೆಲ್ನಲ್ಲಿ ಇರುವಂತೆ ಒಂದು ಅಲ್ಯೂಮಿನಿಯಂ ತಟ್ಟೆ, ಗೋಡೆಗಳಿಗೆ ಅಡ್ಡವಾಗಿ ಕಟ್ಟಿರುವ ಒಂದು ತಂತಿಯ ಮೇಲೆ 4 ಬಟ್ಟೆಗಳು. ಅವರು ಕೂತಿರುವುದೇ ಬೆತ್ತದ ಮಂದಲಿಗೆಯ ಮೇಲೆ. ಅದರ ಬದಿಗೆ ಸುತ್ತಿಟ್ಟ 2 ಹಾಲು ಕೆರೆಯಲ್ಲಿ ನೇಯ್ದ ಕಂಬಳಿಗಳು, ಒಂದು ದಿಂಬು, ಕಂಬದ ಹತ್ತಿರ ಒಂದು ಲಾಟೀನು, ಒಂದು ಸಣ್ಣ ಸೀಮೆ ಎಣ್ಣೆಯ ಡಬ್ಬ. ಅವನು ಅವರಿಗೆ ತುಸು ದೂರದಲ್ಲಿ ಕುಳಿತುಕೊಂಡ. ಅವರು ತಮ್ಮ ಪಾಡಿಗೆ ತಾವು ಬಾರಿಸಿಕೊಳ್ಳುತ್ತಿದ್ದರು. ಶಾಸ್ತ್ರೀಯ ಸಂಗೀತ ಅವನು ಕಿವಿಗೆ ಅಪರಿಚಿತವಾದದ್ದೇನಲ್ಲ. ಟಿವಿಯಲ್ಲಿ, ರೇಡಿಯೋದಲ್ಲಿ ಕೇಳಿದ್ದಾನೆ. ಅವನು ಇನ್ನೂ ಚಿಕ್ಕವನಿದ್ದಾಗ ತಂದೆ ಹೇಳಿದಂತೆ ಕೇಳುತ್ತಿದ್ದಾಗ ಅವರು ಕೆಲವು ಕಚೇರಿಗಳಿಗೆ ಕರೆದೊಯ್ಯುತ್ತಿದ್ದರು. ಯಾವ ವಾದ್ಯವನ್ನಾದರೂ ಧ್ವನಿಯಿಂದ ಗುರುತಿಸಿ ಹೇಳುತ್ತಿದ್ದ. ಇಂತಹ ಸಂಗೀತವನ್ನು ಕೇಳುವಾಗ ಅವನ ಮನಸ್ಸು ತನಗೆ ಅರ್ಥವಾಗದ ತಾನು ಎಲ್ಲಾದರೂ ಒಂಟಿಯಾಗಿರಬೇಕೆಂಬ ಇಚ್ಛೆಯನ್ನು ಹುಟ್ಟಿಸುತ್ತಿತ್ತು. ರೇಡಿಯೋದಲ್ಲಿ ಇಂಥ ಸಂಗೀತ ಬರುತ್ತಿರುವಾಗ ಅವನು ಎಷ್ಟೋ ಸಲ ಕಿಟಕಿಯಿಂದ ಆಕಾಶದ ಕಡೆಗೆ ನೋಡುತ್ತಾ ನಿಂತಿರುತ್ತಿದ್ದ. ಈಗ ಅವೆಲ್ಲ ನೆನಪಿಗೆ ಬಂದವು. ಇಲ್ಲಿ ಬೆಟ್ಟದ ಶಿಖರದಲ್ಲಿ ಈ ಗುಡಿಯ ಒಳಗೆ ಕೂತು ಹೊನ್ನತ್ತಿ ಮಾಸ್ತರು ಸಿತಾರ್ ಬಾರಿಸುತ್ತಿರುವಾಗ ತಾನು ಗುಡಿಯ ಹೊರಗೆ ಎತ್ತರದಲ್ಲಿ ನಿಂತು ಕೆಳಗೆ ಹರಡಿಕೊಂಡ ದಿಗಂತದಾಚೆ ತಿರುಗಿಸುತ್ತಿರುವಂತೆ ದೂರದಲ್ಲಿ ಕಾಣುವ ತೆಂಗಿನ ತೋಟಗಳು, ಕೆರೆಕಟ್ಟೆಗಳು, ನೀರಿನ ಹರಹುಗಳು, ದೂರ ದೂರ ದಿಗಂತದಲ್ಲಿ ಎತ್ತಲೆ ಎತ್ತಿ ನಿಂತಿರುವ ಬೇರೆ ಗುಡ್ಡ ಬೆಟ್ಟಗಳು ತಮ್ಮ ತೂಕವನ್ನು ಕಳೆದುಕೊಂಡು ಬಣ್ಣದ ಚಿತ್ರದ ವಸ್ತುಗಳಂತೆ ಕಾಣುವ ದೃಶ್ಯ ಕಣ್ಣ ಮುಂದೆಗೆ ಮೂಡಿತು. ಎದುರಿಗೆ ನಿಲ್ಲದೆಯೇ ಕಣ್ಣೆದುರಿಗೆ ಮೂಡಿಸಿಕೊಳ್ಳುವ ಸಂಗೀತ ಶಕ್ತಿಗೆ ಅವನು ಮಗ್ನನಾಗಿದ್ದ. ಅವರು ಒಂದೇ ಸಮನೆ ಬಾರಿಸುತ್ತಿದ್ದರು. ಅವನು ಅವರ ಕೈಗಳನ್ನು ಗಮನಿಸತೊಡಗಿದ. ಯಾವ ಜಾಗದ ಮೇಲೆ ಬಂದರೆ ಯಾವ ಧ್ವನಿ ಹುಟ್ಟುತ್ತೆ ಅಂತ ಅವರ ಬೆರಳುಗಳಿಗೆ ಅರ್ಥವಾಗಿದೆ. ಅವರು ನೋಡುವುದೇ ಬೇಡ. ಎಷ್ಟೋ ಸಲ ಕಣ್ಣು ಮುಚ್ಚಿಕೊಂಡೇ ಇರುತ್ತಾರೆ. ಕಣ್ಣು ಬಿಟ್ಟರೂ ದೃಷ್ಟಿ ತಂತಿಯ ಮೇಲಿರುವುದಿಲ್ಲ. ಇನ್ನೆಲ್ಲೋ ಯಾರಿಗೂ ಕಾಣದ ಅವರೊಬ್ಬರಿಗೆ ಕಾಣುವ ಜಾಗದಲ್ಲಿರುವ ಹಾಗೆ ಕಾಣಿಸುತ್ತದೆ. ಬೆರಳುಗಳ ಚಳಕವನ್ನೇ ನೋಡುತ್ತಿರುವಾಗ ತಾನು ಯಾಕೆ ಹಾಗೆ ಬಾರಿಸುವುದನ್ನು ಕಲಿಯಬಾರದು? ಆಕಾಂಕ್ಷೆ ಮಿಡಿಯಿತು. ಸ್ವಲ್ಪ ಹೊತ್ತಿನ ನಂತರ ಅವರು ಬಾರಿಸುವುದನ್ನು ನಿಲ್ಲಿಸಿದರು. ಸಿತಾರ್ ಇನ್ನೂ ಅವರ ತೊಡೆಯ ಮೇಲಿತ್ತು.
ಆದರೂ ಗುಡಿಯ ಒಳಗೆಲ್ಲ ಅದು ಮೃದು ಜೇಂಕಾರವೇ ಮೊಳಗುವಂತಿತ್ತು. ಅವರ ಕಣ್ಣು ಇನ್ನೂ ಅವರೊಬ್ಬರಿಗೆ ಕಾಣುವ ಸ್ಥಳದಲ್ಲಿತ್ತು. ಅವನು ಅವರನ್ನೇ ನೋಡುತ್ತಿದ್ದ. ಮತ್ತೆ ತುಸು ಹೊತ್ತಿನ ನಂತರ ಅವರು ಇವನತ್ತ ತಿರುಗಿ, ತುಂಬಾ ಥ್ಯಾಂಕ್ಸ್ ಅನೂಪ್. ನನಗೆ ಹೊಟ್ಟೆ ಒಳಗೆ ಖಾಲಿಯಾಗಿ ಬೆಂಕಿ ಬಿದ್ದ ಹಂಗಾಗ್ಯದೆ. ನೀನು ಊಟ ತರದಿದ್ದರೆ ನಾನೇ ಕೆಳಗೆ ಇಳಿದು ಬರಬೇಕಾಗಿತ್ತು ಎಂದರು. ಅನೂಪ ತಕ್ಷಣ ಹೇಳಿದ, ಪೂಜಾರಿ ಒಡೆಯರನ್ ಒಡೆಯರಯ್ಯನವರ ಚಿಕ್ಕಪ್ಪ ಕ್ಯಾತನಹಳ್ಳಿಲಿ ಸತ್ತು ಹೋದರಂತೆ. ಅವರು ಅಲ್ಲಿಗೆ ಹೋದರಂತೆ. ಹಾಗಂತ ಮಧ್ಯಾಹ್ನ 1 ಗಂಟೆಯಲ್ಲಿ ಗೊತ್ತಾಯ್ತು. ಇವತ್ತು ನಿಮಗೆ ಊಟವಿಲ್ಲ ಅಂತ ಅರ್ಥ ಮಾಡಿಕೊಂಡ ನಾನು, ಹೊನ್ನತ್ತಿ ಮಾಸ್ಟ್ರು ಉಪವಾಸ ಇರ್ತಾರೆ, ನನ್ನ ಕೈಲಿ ಕೊಡಿ, ನಾನು ಕೊಟ್ಟು ಬರ್ತೀನಿ ಅಂತ ಚೆನ್ನವೀರಯ್ಯ ಮಾಸ್ಟರ್ನ ಕೇಳಿದೆ. ಒಬ್ಬನೇ ಹೋಗ್ತೀಯಾ ಅಂದ್ರು. ನನಗೇನು ಹೆದರಿಕೆ ಇಲ್ಲ ಅಂದೆ. ಡಬ್ಬಿ ತಗೊಂಡು ಬೇಗ ಬೇಗ ಬಂದೆ, ನೀವು ಉಪವಾಸ ಇರ್ತೀರಾ ಅಂತ. ಅವರು ಅದನ್ನು ಕೃತಜ್ಞತೆಯಿಂದ ನೋಡಿದರು. ಅವನಿಗೆ ಆ ನೋಟ ತುಂಬಾ ರುಚಿಯಾಗಿತ್ತು. ಅದನ್ನೇ ಆಸ್ವಾದಿಸುವನಂತೆ ಬೀಗಿದ. ಥ್ಯಾಂಕ್ ಯು ಅನೂಪ್, ನೀನು ತುಂಬಾ ಜಾಣ ಎಂದು ಮೆಚ್ಚುಗೆ ಹೇಳಿ ತೊಡೆಯಲ್ಲಿದ್ದ ಸಿತಾರವನ್ನು ಎತ್ತಿ ಕೆಳಗಿಟ್ಟು ಅವರು ಮೇಲೆ ಎದ್ದರು. ಕಡೆಗೆಯಿಂದ ಅಲ್ಯೂಮಿನಿಯಂ ಪಾತ್ರೆಗೆ ನೀರು ಬಗ್ಗಿಸಿಕೊಂಡು ಹೊರಗೆ ಹೋಗಿ ಬಂಡೆಯ ಮೇಲೆ ನಿಂತು ಕೈ ತೊಳೆದುಕೊಂಡು ಬಂದು ಕಲ್ಲು ಚಪ್ಪಡಿಯ ಮೇಲೆ ತಟ್ಟೆ ತೆಗೆದು ಊಟದ ಡಬ್ಬಿಯನ್ನು ಬಿಚ್ಚಿ, ಬಾ ನೀನೂ ಒಂದಿಷ್ಟು ಉಣ್ಣು ಎಂದು ಕರೆದರು. ನಂದು ಆಗಿದೆ, ಊಟ ಮಾಡಿದವನೇ ಹೊರಟೆ ಇವನು ಎಂದ ನಂತರ ತಮ್ಮ ತಟ್ಟೆಗೆ ಒಂದು ಮುದ್ದೆ ಹೆಸರು ಬಳಸಿಕೊಂಡರು. ಒಂದು ಮೂಲೆಗೆ ಅನ್ನ, ಪಕ್ಕದಲ್ಲಿ ಪಲ್ಯ ಹಾಕಿಕೊಂಡು ಅವನ ಹತ್ತಿರ ಗೋಡೆಯ ಬದಿಗೆ ಕುಳಿತು ಮುದ್ದೆಯನ್ನು ಮುರಿದು ಹೆಸರಿನಲ್ಲಿ ಹೊರಳಿಸಿ ಬಾಯಿಗೆ ಇಟ್ಟುಕೊಂಡು ಅಗೆತೊಡಗಿದರು. ಅವನು ಅವರನ್ನು ನೋಡಿದ. ಉದ್ದನೆಯ ಕೂದಲು. ಪ್ರತಿದಿನ ಕ್ರಮವಾಗಿ ಮುಖಕ್ಷೌರ ಮಾಡಿಕೊಳ್ಳುವ ಅಭ್ಯಾಸವಿಲ್ಲದ ಅವರು ಎಂಟೆಕ್, MBA ಪದವಿ ಮಾಡಿದವರು, ಉತ್ತರ ಇಂಡಿಯಾದಲ್ಲಿ ಬೆಳೆದವರು ಎಂಬ ಅವರ ಬಗೆಗೆ ತಾನು ಕೇಳಿದ ವಿವರವೆಲ್ಲ ನೆನಪಿಗೆ ಬಂದವು. ಇವರಿಗೆ ಮುದ್ದೆ ನುಂಗುವ ಅಭ್ಯಾಸವಿಲ್ಲ, ಆದ್ದರಿಂದ ಹೀಗೆ ಅಗಿದು ಅಗಿದು ಕಷ್ಟಪಡುತ್ತಿದ್ದಾರೆ ಎಂದು ಅರ್ಥವಾಯಿತು. ಈ ವಿದ್ಯಾಶಾಲೆಗೆ ಸೇರಿದ ಹೊಸತರಲ್ಲಿ ನನಗೂ ಹೀಗೆ ಆಗುತ್ತಿತ್ತು, ಕಷ್ಟವಾಗುತ್ತಿತ್ತು. ಪಕ್ಕದಲ್ಲಿ ಕೂರುವ ಹುಡುಗರು ನನ್ನನ್ನು ಆಡಿಕೊಳ್ಳುತ್ತಿದ್ದರು. ಕೊನೆಗೆ ಅವರನ್ನು ನೋಡಿ ನಾನು ನುಂಗುವುದನ್ನು ಕಲಿತುಕೊಂಡೆ. ಚೆನ್ನವೀರಯ್ಯ ಮಾಸ್ಟರ್, ಸೋಮಶೇಖರ ಆಚಾರ್ಯರು, ದೊಡ್ಡಪ್ಪ ಇವರೆಲ್ಲ ಒಬ್ಬ ಹುಡುಗ ಮುದ್ದೆ ಮುರಿಯುವ ವರಸೆಯಲ್ಲೇ ಅವ್ನು ನಮ್ಮ ಕಡೆ ಹಳ್ಳಿಯವನು ಅಲ್ಲವೋ ಅಂತ ಹೇಳಿಬಿಡಬಹುದು ಅಂತ ಹೇಳ್ತಾರೆ. ಆಮೇಲೆ ನಾನು ಮುರಿಯೋ ವರಸೆ ನೋಡಿ ದೊಡ್ಡಪ್ಪ, ಈಗ ನಮ್ಮ ಅನೂಪ ನಿಜವಾಗಿ ಬಸಂಪುರದ ಹುಡುಗ ಅಂತ ಪ್ರಶಸ್ತಿ ಕೊಟ್ಟಿದ್ದ ನೆನಪಾಯಿತು. ಸಂಭಾಷಣೆ ಬೆಳೆಸಲು ಕೇಳಿದ, ನಿಮಗೆ ಮುದ್ದೆ ತಿಂದು ಅಭ್ಯಾಸವಿಲ್ಲ ಅಲ್ಲವೇ? ಇರ್ಲಿಲ್ಲ, ಈಗ ಆಗ್ತಿದೆ. ಇದು ಇಷ್ಟವಾಗುತ್ತಾ? ಇದಕ್ಕಿಂತ ಚಪಾತಿ ಒಳ್ಳೇದಲ್ವೇ? ಅದು ಒಳ್ಳೇದು, ಇದು ಕೆಟ್ಟದ್ದು ಅನ್ನಬಾರದು. ಯಾವ ಹವೆಯಲ್ಲಿ ಯಾವ ಧಾನ್ಯ ಬೆಳೆಯುತ್ತದೋ, ಚೆನ್ನಾಗಿ ಬೆಳೆಯುತ್ತದೋ ಆ ಹವೆ ವಾಸ ಮಾಡುವವರಿಗೆ ಆ ಧಾನ್ಯನೇ ಒಳ್ಳೇದು ಅಂತ ನನ್ನ ಒಂದು ಸಿದ್ಧಾಂತ. ಇಂಪೋರ್ಟ್ ಆದ ಆಹಾರನ ತಿನ್ನಬಾರದು. ಮುದ್ದೆನ ನುಂಗೋಕೆ ನನಗೆ ಬರದೇ ಇರ್ಬೋದು, ಆದರೆ ಯಾವ ಆಹಾರವನ್ನು ಅಗಿದು ನುರಿಸಿ ಜೊಲ್ಲಿನಲ್ಲಿ ಬೆರೆಸದೆ ನುಂಗಬಾರದು. ಹಾಗಂತ ಅಣ್ಣಯ್ಯನವ್ರ ಕೈಯಲ್ಲಿ ಬಹಳಷ್ಟು ಚರ್ಚೆ ಮಾಡಿದ್ದೀನಿ. ಬೇಕಂತಲೇ ನಾನು ಹೀಗೆ ತಿಂತೀನಿ. ಅವನಿಗೆ ಅವ್ರು ಹೇಳುದು ಸರಿ ಅನ್ನಿಸಿತು. ಹಾಗಂತ ನಾನು ದೊಡ್ಡಪ್ಪನ ಕೈಲಿ ಚರ್ಚೆ ಮಾಡಬೇಕು. ಯಾವ ಪದಾರ್ಥವೂ ಜೊಲ್ಲಿನಲ್ಲಿ ಬೆರೆತು ಕರಗಿ ಅನ್ನನಾಳದಿಂದ ಇಳಿದರೆ ಒಳ್ಳೆಯದು ಅನ್ನುವ ತತ್ವವನ್ನು ಸಾಧಿಸಬೇಕು ಎಂದು ನಿಶ್ಚಯಿಸಿಕೊಂಡ. ನಾನು ಚರ್ಚೆ ಮಾಡಿದಷ್ಟು ದೊಡ್ಡಪ್ಪನಿಗೆ ಖುಷಿಯಾಗುತ್ತದೆ ಎಂದು ಅವನು ಕಂಡುಕೊಂಡಿದ್ದ. ಬರೀ ಡಿಬೇಟ್ನಲ್ಲಿ ಗೆಲ್ಲೋಕೆ ಅಂತ ವಾದ ಮಾಡಬಾರದು, ಆದರೆ ಚರ್ಚೆ ಮಾಡದೆ, ತನ್ನೊಳಗೆ ಚರ್ಚೆ ಮಾಡದೆ ಯಾವುದನ್ನು ಒಪ್ಕೋಬಾರದು. ಧೈರ್ಯವಾಗಿ ಚರ್ಚೆ ಮಾಡಬೇಕು ಎಂದು ಎಲ್ಲ ಹುಡುಗರಿಗೂ ಅವರು ಹೇಳುತ್ತಲೇ ಇರುತ್ತಾರೆ. ಆದರೆ ಯಾರೂ ಬಾಯಿ ಬಿಡೋದೇ ಇಲ್ಲ. ನಾನೊಬ್ಬನೇ ಧೈರ್ಯವಾಗಿ ಮಾತನಾಡೋದು. ಅದಕ್ಕೆ ನಾನು ಎಂದರೆ ಅವರಿಗೆ ಪ್ರೀತಿ ಎಂದು ನೆನೆಸಿಕೊಂಡ. ಶಾಸ್ತ್ರೀಯ ಸಂಗೀತ ಕೇಳಿ ಅಭ್ಯಾಸ ಉಂಟೋ? ಹೊನ್ನತಿ ಊಟದ ನಡುವೆ ಕೇಳಿದರು. ರವಿಶಂಕರ್ ಸಿತಾರ ಕೇಳಿದ್ದೀನಿ, ಇವನು ತಕ್ಷಣ ಉತ್ತರಿಸಿದ. ರಿಯಲಿ? ಉತ್ಸಾಹದಿಂದ ಅವನು ತಮಗೆ ಹತ್ತಿರ ಬಂದಂತೆ ಅವರು ಕೇಳಿದರು. ಎಲ್ಲಿ? ಯಾವಾಗ? ಡೆಲ್ಲಿ ಪ್ರೆಸ್ ಕ್ಲಬ್ನವರು ರವಿಶಂಕರ್ ಬೆನಿಫಿಟ್ ಕಚೇರಿ ಏರ್ಪಡಿಸಿದ್ದರು. ಭಾರಿ ದೊಡ್ಡ ಪೆಂಡಾಲ್. ಭಾಗ್ಯಶ್ರೀ ರಾಗ ಅದ್ಭುತವಾಗಿತ್ತು. ಅಂತ ಭಾಗ್ಯಶ್ರೀ ಅವರೇ ಎಲ್ಲೂ ಬಾರಿಸಿರ್ಲಿಲ್ವಂತೆ. ಈ ಮಾಹಿತಿಯಿಂದ ಅವರೇ ಅವನಿಗೆ ಹತ್ತಿರವಾದರು. ತಟ್ಟೆಯನ್ನು ಅಲ್ಲೇ ಬಿಟ್ಟು ಎದ್ದು ಬಂದು ಅವನ ತಲೆಯನ್ನು ಪ್ರೀತಿಯಿಂದ ಸವರಿ, ಬಲೆ ಬಲೆ, ಆ ಪುಣ್ಯ ನಿನಗೂ ಇತ್ತೇನು? ಹಂಗಿದ್ರೆ ನೀನ್ಯಾಕೆ ಸಂಗೀತಗಾರನಾಗ್ಲಿಲ್ಲ? ಸಿತಾರ್ ಕಲಿಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವೇ? ಒಂದು ದಿನವಾದರೂ ಅದರ ತಂತಿ ಮೇಲೆ ಬೆರಳಾಡಿಸ್ಬೇಕು ಅನ್ನುವ ಹುಚ್ಚು ಹುಟ್ಟಲಿಲ್ವೇ? ನಿಮ್ಮ ಅಪ್ಪನಿಗೆ ಹಂಗಂತ ಹೇಳಿದ್ರೆ ಅವರು ಖಂಡಿತವಾಗಿ ನಿನಗೊಂದು ಸಿತಾರ್ ಕೊಡಿಸಿ ಒಬ್ಬ ಗುರುವಿನ ಹತ್ರ ಸೇರಿಸ್ತಿದ್ರು. ಅವರ ಸ್ವಭಾವ ನನಗೆ ಗೊತ್ತಿದೆ. ಅನೂಪನಿಗೆ ಈ ಮಾತಿಗೆ ಯಾವ ಉತ್ತರವೂ ಹೊಳೆಯಲಿಲ್ಲ. ಸಂಗೀತಗಾರನಾಗಬೇಕೆಂಬ ಆಶೆ ಯಾವತ್ತೂ ತನಗೆ ಆಗಿಯೇ ಇಲ್ಲವೆಂಬುದು ಅರಿವಾಯಿತು. ತಕ್ಷಣ ಅವರನ್ನು ಕೇಳಿದ, ನೀವು ಅಷ್ಟೊಂದು ಓದಿದವರು, ಅಷ್ಟು ದೊಡ್ಡ ಕೆಲಸದಲ್ಲಿ ಇದ್ದವರು, ಹಾಗೆ ಎಲ್ಲಾನು ಬಿಟ್ಟು ಸಂಗೀತಕ್ಕೆ ಬಂದ್ಬಿಟ್ರಿ? ಯಾಕೆ ಬಂದ್ನಾ? ಹೇಳ್ತೀನಿ ತಾಳು. ಅಷ್ಟರಲ್ಲಿ ಮುದ್ದೆಯನ್ನು ಮುಗಿಸಿದ್ದ ಅವರು ಉಳಿದಿದ್ದ ಹೆಸರಿನಲ್ಲಿ ಅನ್ನವನ್ನು ಕಲಿಸಿ ಉಣ್ಣುತ್ತಾ ಹೇಳತೊಡಗಿದರು. ನೀನೇ ಹೇಳಿದ್ಯಲ್ಲ, ದಿಲ್ಲಿ ಪ್ರೆಸ್ ಕ್ಲಬ್ ಬೆನಿಫಿಟ್ಸ್ ಕಚೇರಿ ಕೊಟ್ಟರು ರವಿಶಂಕರ್ ಭಾಗ್ಯಶ್ರೀ ಬಾರಿಸಿದರು ಅಂತ. ಆ ಕಚೇರಿ, ಆ ರಾಗವೇ ನನ್ನ ಜೀವನದ ದಾರಿಗೆ ನಿರ್ಣಾಯಕವಾಯಿತು. ಆಗ ನಾನು ಬೊಂಬೈ IITನಲ್ಲಿ ಎಂಟೆಕ್ ಮಾಡ್ತಿದ್ದೆ. ಅಲ್ಪ ಸ್ವಲ್ಪ ಸಿತಾರ್ ಕಲಿತಿದ್ದೆ. ಕ್ಲಾಸ್ ಸೋಷಿಯಲ್ಸ್ ಆದಾಗ, ಇನ್ಸ್ಟಿಟ್ಯೂಟ್ ಡೇ ಆದಾಗ ನನ್ನ ಸಿತಾರ್ ಇಡಿಸ್ತಿದ್ರು. ಎಲ್ಲ ಚಪ್ಪಾಳೆ,
ಮೆಚ್ಚಿ ಚಪ್ಪಾಳೆ ಹೊಡಿತಿದ್ರು. ಹುಡುಗಿಯರು ನನ್ನ ದೊಡ್ಡ ಕಲಾವಿದ ಅಂತ ಮೆಚ್ಚಿ ಕಾಂಪ್ಲಿಮೆಂಟ್ಸ್ ಕೊಡ್ತಿದ್ರು. ವಿದ್ಯಾರ್ಥಿ ಜೀವನದಲ್ಲಿ ಇದಕ್ಕಿಂತ ಇನ್ನೇನ್ ಬೇಕಲ್ವಾ? ಎಂದು ಅವನ ಮುಖವನ್ನು ಪರೀಕ್ಷಿಸುವಂತೆ ನೋಡಿದರು. ಅನಂತರ ನನ್ನ ತಂದೆ ತಾಯಿ ದೆಲ್ಲಿಯಲ್ಲಿದ್ದರು. ರಜೆ ಬಂದಿತ್ತು. ನಾನು ದಿಲ್ಲಿಗೆ ಹೋಗಿದ್ದೆ. ಆಗ್ಲೇ ಪ್ರೆಸ್ ಕ್ಲಬ್‌ಗೆ ರವಿಶಂಕರ್ ಸಿತಾರ್ ಕಚೇರಿ ಕೊಟ್ಟದ್ದು. ನಾನು ಬಂದಿದ್ದೆ. ಆ ಪೆಂಡಾಲ್ ಯಾವ ಜಾಗದಲ್ಲಿ ಹಾಕಿದ್ದರು? ಯಾವ ದಿಕ್ಕಿನಲ್ಲಿ ಪ್ರವೇಶವಿತ್ತು? ವೇದಿಕೆಗೆ ಯಾವ ಕಡೆಗಿತ್ತು? ರವಿಶಂಕರ್ ಹೇಗೆ ಕುಳಿತಿದ್ದರು? ಇವೆಲ್ಲ ನನಗೆ ಇವತ್ತಿಗೂ ನೆನಪಿದೆ. ನೀನು ಹೇಳಿದೀಯಲ್ಲ ಭಾಗ್ಯಶ್ರೀ, ಅದನ್ನ ಕೇಳ್ತಾ ಕೇಳ್ತಾ ನನ್ನ ಸಣ್ಣ ಕೆರೆ ಕಟ್ಟೆ ಮಾತ್ರ ನೋಡಿದ್ದವನಿಗೆ ಮೊದಲ ಸಲ ಸಾಗರ ನೋಡಿದಂತಾಯ್ತು. ಸರಿಗಮಗಳನ್ನು ಮೀರಿ ಸಂಗೀತದ ಶುದ್ಧ ಭಾವದ ಹೊಳೆಯಾಗುವುದಕ್ಕೆ ಸಾಧ್ಯ ಅಂತ ನನಗೆ ಅಲ್ಲಿಯವರೆಗೆ ಅನ್ನಿಸಿಯೇ ಇರಲಿಲ್ಲ. ಆ ವಾದನವನ್ನು ಕೇಳಿದ ಮೇಲೆ ನಾನು ಸಿತಾರ್ ಬಾರಿಸಿಕೊಡದು ಅಂತ ನಿರ್ಧರಿಸಿಬಿಟ್ಟೆ. ಹುಟ್ಟಿದರೆ ಅವರು ಅವತ್ತು ಬಾರಿಸಿದ ಮಟ್ಟ ಏರಬೇಕು. ಇಲ್ಲದಿದ್ದರೆ ಜೀವನವಿಡೀ ಬರೀ ಶ್ರೋತೃವಾಗಿದ್ದು ಬಿಡಬೇಕು. ಮೊದಲನೇದಂತೂ ಸಾಧ್ಯವಿಲ್ಲ. ಈ ಜನ್ಮದಲ್ಲಿ ನನಗೆ ಎರಡನೆಯದು ಮಾತ್ರ ಲಭ್ಯ ಅಂದುಕೊಂಡೆ. ಸಂಗೀತ ಸಾಧನೆಗೆ 3 ಜನ್ಮ ಬೇಕು. ಮೊದಲ ಜನ್ಮದಲ್ಲಿ ಸುಮ್ಮನೆ ಹುಚ್ಚು ಹಿಡಿದ ಹಾಗೆ ಕೇಳಬೇಕು. ಎರಡನೇ ಜನ್ಮದಲ್ಲಿ ಹುಚ್ಚು ಹಿಡಿದ ಹಾಗೆ ಸಾಧನೆ ಮಾಡಬೇಕು. ಆಗ ಇವೆರಡು ಸಂಸ್ಕಾರ ಸೇರಿಕೊಂಡು 3ನೇ ಜನ್ಮದಲ್ಲಿ ಒಬ್ಬ ಮನುಷ್ಯ ಸಂಗೀತಗಾರನಾಗಿ ಹುಟ್ಟುತ್ತಾನೆ. ಆಗ ಬಾಲ್ಯದಲ್ಲಿ 18 ವರ್ಷದಲ್ಲಿ ಉತ್ತಮ ಶಿಕ್ಷಣ ಸಿಕ್ಕಿದರೆ ಅವನು ದೊಡ್ಡ ಸಂಗೀತಗಾರ ಆಗ್ಬಿಡುತ್ತಾನೆ ಅಂತ ಅಲ್ಲಾವುದ್ದೀನ್ ಖಾನರು ರವಿಶಂಕರ ಗುರುಗಳು ಹೇಳುತ್ತಿದ್ದರಂತೆ. ಆ ಮಾತಿಗೆ ನೆನಪಿಗೆ ಬಂದು ನಾನು ಮೊದಲ ಜನ್ಮದ ಅವಸ್ಥೆಯಲ್ಲಿರೋನು. ಸದಾ ಸಂಗೀತ ಕೇಳ್ತೀನಿ. ಕಚೇರಿ ಇದ್ದಲ್ಲಿ ಓಡಿ ಹೋಗಿ ಕೇಳ್ತೀನಿ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿಂದ ನಿಜವಾದ ಸಂಗೀತ ಕಚೇರಿಗಳ ಟೇಪ್ ತರಿಸಿ ಮತ್ತೆ ಮತ್ತೆ ಕೇಳ್ತಿರ್ತೀನಿ. ನನ್ನ ಮನೆಯಲ್ಲಿ ಒಂದು ಸಂಗೀತದ ಹಾಲ್ ಕಟ್ಟಿಸಿ ಅದರ ಭರ್ತಿ ಟೇಪುಗಳ ಶೇಖರಣೆ ಮಾಡಿಟ್ಟು ಬಿಡುವಿನ ಕೇಳೆಯಲ್ ಬಿಡುವಿನ ವೇಳೆಯಲ್ಲೆಲ್ಲ ಕೇಳ್ತಾ ಕೂತಿರ್ತೀನಿ ಅಂತ ತೀರ್ಮಾನ ಮಾಡಿದೆ. ಹಾಗೆಯೇ ಕಾರ್ಯಗತ ಮಾಡಿದೆ. ಎಂಟೆಕ್ ಪಾಸ್ ಆಯ್ತು. ಆಮೇಲೆ ಅಹಮದಾಬಾದಿನಲ್ಲಿ ಎಂಬಿಎಗೆ ಸೀಟ್ ಸಿಕ್ಕಿತು. ಅದನ್ನು ಓದುವಾಗ ಕೂಡ ಸಿತಾರ್ ಮುಟ್ಟಲಿಲ್ಲ. ಅಹಮದಾಬಾದ್, ಬರೋಡಾ, ಭಾವನಗರ, ಬೊಂಬಾಯಿ, ಜಯಪುರ ಹೀಗೆ ಎಲ್ಲೆಲ್ಲಿ ಸಂಗೀತ ಕಚೇರಿ ನಡೆಯುತ್ತೋ 3-4 ದಿನ 5 ರಾತ್ರಿಗಳ ಸಂಗೀತೋತ್ಸವ ನಡೆಯುತ್ತೋ ಅಲ್ಲಿಗೆಲ್ಲ ಹೋಗಿ ಕೇಳ್ತಿದ್ದೆ. ದಿಲ್ಲಿಗೂ ಸಂಗೀತೋತ್ಸವ ಸಮಯಗಳಲ್ಲಿ ಹೋಗ್ತಿದ್ದೆ. ಆದರೂ ಎಂಬಿಎ ಮೇಲುಮಟ್ಟದಲ್ಲಿ ಪಾಸ್ ಆಯ್ತು. ಅಹಮದಾಬಾದಿನಲ್ಲಿ ಕೆಲಸವೂ ಸಿಕ್ಕಿತು. 1 ವರ್ಷದ ಮೇಲೆ ಬೆಂಗಳೂರಿನಲ್ಲಿ ದೊಡ್ಡ ಕೆಲಸ ಸಿಕ್ಕಿತು. ಮನೆ, ಕಾರು, ಫೋನು, ದೊಡ್ಡ ಸಂಬಳ. ಇಷ್ಟಾದರೂ ನನ್ನ ಸಿತಾರನ್ನ ಕಳೆದಿರಲಿಲ್ಲ. ಆಗಾಗ ತೆಗೆದು ಧೂಳು ಒರೆಸಿಡುತ್ತಿದ್ದೆ. ಮುಂದಿನ ಜನ್ಮದ ಸಾಧನೆಗೆ ಇರಲಿ ಅಂತ. ಒಂದು ದಿನ ಭಾನುವಾರ ಬೆಂಗಳೂರಿನಲ್ಲಿ ಅದರ ಧೂಳು ಒರೆಸಿಟ್ಟ ಮೇಲೆ ನನಗೆ ಗೊತ್ತಿಲ್ಲದ ಹಾಗೆ ಶ್ರುತಿ ಮಾಡಿ ಬಾರಿಸಿಕೊಳ್ಳತೊಡಗಿದೆ. ನನಗೆ ಗೊತ್ತಿಲ್ಲದ ಹಾಗೆ ಭಾಗ್ಯಶ್ರೀನ ಬಾರಿಸುತ್ತಿದ್ದೆ. ಮನಸ್ಸಿಗೆ ಹಿತ ಅನಿಸಿತು. ತುಂಬ ಹೊತ್ತು ಅದನ್ನೇ ಬಾರಿಸಿಕೊಂಡೆ. ಎಷ್ಟೋ ಸಂಚಾರಗಳು, ಸರಿಗಮಗಳು ಪುನರಾವರ್ತನೆಯಾಗುತ್ತಿದ್ದರೂ ಕೊನೆಗೆ ಅನ್ನಿಸಿತು, ಎಲ್ಲರೂ ರವಿಶಂಕರ್‌ನ ಮುಟ್ಟೋಕ್ಕಾಗಲ್ಲ. ಹಾಗಂತ ಯಾರೂ ಸಾಧನೆ ಬಿಡೋಲ್ಲ. ನಾನೆಂಥ ಮೂರ್ಖ! ಇಷ್ಟು ದಿನ ಸಾಧನೆ ಬಿಟ್ಟೋನು ಕೂತೋನು. ಸರಿ, ಆವತ್ತಿನಿಂದ ಬಿಡುವಿನ ವೇಳೆಯಲ್ಲಿ ಬಾರಿಸಿಕೊಳ್ಳಕ್ಕೆ ಶುರು. ವಾಸ್ತವವಾಗಿ ಆ ಕೆಲಸದಲ್ಲಿ ಬಿಡುವು ಸಿಗ್ತದೆ ಕಡಿಮೆ. ಖಾಸಗಿ ಉದ್ಯಮಗಳಲ್ಲಿ ಜವಾಬ್ದಾರಿ ಕೆಲಸಗಳಿರುತ್ತಲ್ಲ, ದೊಡ್ಡ ಸಂಬಳ, ಕಾರು, ಬಂಗಲೆ, ಆಳುಗಳನ್ನು ಕೊಟ್ಟು ನೌಕರಿ, ನಮ್ಮ ಆಯುಷ್ಯದ ಸಮಸ್ತವನ್ನು, ದೇವರ ಪೂಜೆಯ ಸಮಯವನ್ನು, ರಾತ್ರಿ ಕನಸನ್ನು ಕಾಣುವ ಚಿತ್ತಶಕ್ತಿಯನ್ನು ಖರೀದಿಸಿ ಬಿಟ್ಟಿರ್ತವೆ. ಇನ್ನು ಬಿಡುವಿಲ್ಲಿಂದ ಬರಬೇಕು. ಈ ಮಾತು ಸಂಗೀತ ಕೇಳೋಕ್ಕೂ ಅನ್ವಯಿಸುತ್ತಿತ್ತು. ಸಾಧನೆಗೆ ಶುರು ಮಾಡಿದ ಮೇಲೆ ನನಗೆ ಸಮಯ ತೀರ ಸಾಲದು ಅನ್ನೋದು ಅರ್ಥವಾಯಿತು. ಒಂದು ದಿನ ಆಫೀಸ್ ಕೆಲಸದ ಮೇಲೆ ಬೊಂಬಾಯಿಗೆ ಹೋದೆ. ನಾನು ಬೊಂಬಾಯಿ ಪೋವೆಯಲ್ಲಿ ಓದುತ್ತಿದ್ದಾಗ ಸಿತಾರ್ ಹೇಳಿಕೊಡುತ್ತಿದ್ದ ಗುರುಗಳನ್ನು ಹೋಗಿ ಕಂಡೆ. ನನ್ನ ಹೆಣಗಾಟವನ್ನು ಅವರಿಗೆ ಹೇಳಿಕೊಂಡೆ. ಬೆಂಗಳೂರು ನೌಕರಿ ಬಿಟ್ಟು ಬೊಂಬಾಯಿಯಲ್ಲೇ ಒಂದು ನೌಕರಿ ಹಿಡಿ. ವಾರಕ್ಕೊಂದಿನ ನನ್ನ ಕಡೆ ಬಾ. 3-4 ತಾಸು ಕಲಿಸ್ತೀನಿ. ಉಳಿದಂತೆ ನೀನು ಮನೆಯಲ್ಲಿ ಅಭ್ಯಾಸ ಮಾಡು ಅಂದರು. ಅದನ್ನೇ ಯೋಚನೆ ಮಾಡುತ್ತಾ ಬೆಂಗಳೂರಿಗೆ ಹಿಂದಿರುಗಿದೆ. ಕೊನೆಗೆ ಅನ್ನಿಸಿತು, ಬೊಂಬಾಯಿಯಲ್ಲಿ ಕೆಲಸ ಸಿಗ್ಬೋದು ಅಂತ ನನ್ನ ಕಂಪನಿನ ಕೇಳ್ಕೊಂಡ್ರೆ ಬೊಂಬಾಯಿ ಬ್ರಾಂಚಿಗೆ ಹಾಕ್ಬೋದು. ಹೇಗೆ ಆದರೂ ಸಂಗೀತ ಸಾಧನೆಗೆ ಸಮಯ ಎಲ್ಲಿ ಸಿಕ್ಕಿತು? ನನ್ನ ಆಯುಷ್ಯವನ್ನು ಸಂಪೂರ್ಣ ನನ್ನ ಆಯುಷ್ಯವನ್ನು ಸಂಪೂರ್ಣ ಕೊಳ್ಳದೆ ಇಷ್ಟು ಸಂಬಳ ಸವಲತ್ತು ಕೊಡ್ತಾರೆಯೇ? ಅಲ್ಪ ಸ್ವಲ್ಪ ಸಾಧನೆ ಮಾಡಿದರೆ ಯಾವ ವಿದ್ಯೆ ಸಿದ್ಧಿಸುತ್ತೆ? ನಾನು ಸಿತಾರ್ ವಾದಕನಾಗಬೇಕಾದರೆ ಈ ಜನ್ಮದಲ್ಲೇ ಆಗಬೇಕು. ಯಾಕಂದ್ರೆ ಜನ್ಮ ಇದೊಂದೇ ಆಯುಷ್ಯ. ಹಿಂದಿನದು ಮುಂದಿನದು ಅನ್ನೋದೆಲ್ಲ ಸಮಾಧಾನಕ್ಕೆ ಸೃಷ್ಟಿಸಿಕೊಂಡ ಕಲ್ಪನೆಗಳು. ಇದೊಂದೇ ನಮ್ಮ ಸಾಧನೆಯ ಕಾಲ, ವಿದ್ಯೆ ಅವಕಾಶ. ಇದನ್ನ ಕಳ್ಕೊಂಡವನಿಗೆ ಬೇರೆ ಏನೂ ಇಲ್ಲ ಅನ್ನಿಸಿಬಿಟ್ಟಿತು. ಏನಾಗಬೇಕು? ಅದಕ್ಕೆ ಕಾಯ ವಾಚ ಮನಸ ಒಪ್ಪಿಕೊಳ್ಳದಿದ್ದರೆ ಅದು ಹೇಗೆ ದಕ್ಕುತ್ತೆ ಅನ್ನಿಸಿತು. 2 ತಿಂಗಳಲ್ಲಿ ಈ ಭಾವವೇ ಗಟ್ಟಿಯಾಗಿ ಕೆಲಸಕ್ಕೆ ರಾಜೀನಾಮೆ ಕೊಡೋದು ಅಂತ ನಿರ್ಧರಿಸಿದೆ. ಇನ್ನೊಂದ್ಸಲ ಬೊಂಬಾಯಿಗೆ ಹೋದಾಗ ಗುರುಗಳನ್ನು ಕಂಡು ಮಾತನಾಡಿಸಿದೆ. ಅವರು ನನಗೆ ಗೊತ್ತಿರುವುದನ್ನ ನಿರ್ವಂಚನೆಯಿಂದ ಹೇಳ್ಕೊಡ್ತೀನಿ. ಬೊಂಬಾಯಿಯಲ್ಲಿ ಇರೋಕೆ ಏನ್ ವ್ಯವಸ್ಥೆ ಮಾಡ್ಕೊಳ್ತೀಯಾ ಅಂದರು. ನನ್ನ ಹತ್ತಿರ ಇದ್ದ ಬದ್ದನ್ನೆಲ್ಲ ಮಾರಿ ಕಂಪನಿಯಿಂದ ಬರಬೇಕಾದ್ದನ್ನೆಲ್ಲ ಪಡೆದು ಇದ್ದ ದುಡ್ಡನ್ನು ಬ್ಯಾಂಕಿಗೆ ಹಾಕಿ ಬಡ್ಡಿ ಬರೋ ಹಾಗೆ ಮಾಡಿಕೊಂಡೆ. ಬರಿವಿಲಿಯ ಬರಿವಲಿಯ ಆಚೆ ಬೆಂಗಳೂರು ನೋಡಿದೀಯಾ ಎಂದು ಅವರು ಮುಖ ನೋಡಿದರು. ಹ್ಮ್. ತುಂಬಾ ದೂರದಲ್ಲಿ ಒಂದು ರೂಮ್ ಮಾಡಿ ಅಡಿಗೆ ಮಾಡಿಕೊಳ್ಳೋದು, ಸದಾ ಸಿತಾರ್ ಅಭ್ಯಾಸ ಮಾಡೋದು, ವಾರಕ್ಕೆ 3 ದಿನ ಗುರುಗಳ ಮನೆಗೆ ಹೋಗೋದು. ಹೀಗೆ 3 ವರ್ಷ ಮಾಡಿದೆ. ಗುರುಗಳು ಮನಸ್ಸಿನಲ್ಲಿಟ್ಟು ಹೇಳಿಕೊಟ್ಟರು. ಅಷ್ಟಕ್ಕೆ ಬಡ್ಡಿ ಸಾಲದೆ ಅಸಲನ್ನು ಅರ್ಧ ಕರಗಿಸಿದ್ದೆ. ಯಾಕೋ ಬೊಂಬಾಯಿ ಜೀವನ ಸಾಕು ಅನಿಸಿತು.
ಈ ಊರಿನಲ್ಲಿ ಈ ಜೀವನ ಮಾಡ್ತಿದ್ರೆ ಸಂಗೀತದ ಮರ್ಮ ತಿಳಿಯೋಲ್ಲ ಅನ್ನಿಸ್ತು. ಅಷ್ಟರಲ್ಲಿ ನನ್ನ ಒಂದು ದಿನ ಅಕಸ್ಮಾತ್ ನನ್ನ ಹಳೆ ಸ್ನೇಹಿತನ ಭೇಟಿ ಆಯಿತು. ದಲಾಲ್ ಅಂತ ಪಾರ್ಸಿ. ಎಂಟೆಕ್, ಎಂಬಿಎ ಎರಡರಲ್ಲೂ ನನ್ನ ಕ್ಲಾಸ್‌ಮೇಟ್. ಸಂಗೀತ ಪ್ರೇಮಿ. ನನಗೆ ರವಿಶಂಕರ್ ಅಂತ ಅಡ್ಡ ಹೆಸರಿಟ್ಟೋನು. "ಇದೇನೋ ಇಲ್ಲಿ ಹೀಗಿದ್ದೀಯಾ" ಅಂತ ಮಾತಾಡಿಸಿದ. ಮನೆಗೆ ಕರ್ಕೊಂಡು ಹೋದ. ಅವನ ಕೈಲಿ ನನ್ನ ಸ್ಥಿತಿನ ಹೇಳಿದೆ. ತುಂಬಾ ಅನುಕಂಪದಿಂದ ಅರ್ಥ ಮಾಡ್ಕೊಂಡ. "ಮುಂದಿನ ವಾರ ಸಿಕ್ಕು ಏನಾದ್ರೂ ಹೇಳ್ತೀನಿ" ಅಂದ. ಮುಂದಿನ ವಾರ ಫೋನ್ ಮಾಡಿದಾಗ ಹೇಳಿದ, "ನೋಡು, ನೀನು ದಿನಕ್ಕೆ 3 ತಾಸಿನ ಕೆಲಸ ನೌಕರಿಯ ಮೇಲೆ 1, 2 ಸಾವಿರ ಸಂಬಳ ವ್ಯವಸ್ಥೆ ಮಾಡೋದು ಕಷ್ಟವಲ್ಲ. ಆದರೆ ಅದು ಮೊದಲಿದ್ದ ಸ್ಥಿತಿಯ ಪುನರಾವರ್ತನೆ ಆಗತ್ತೆ. ಅದು ಬೇಡ. ಇಂಥ ಊರ್ನಲ್ಲಿದ್ದು ಸಾಧನೆ ಮಾಡೋದು ಕಷ್ಟ. ಕಲೆಯಲ್ಲಿ ಮೇಲ್ಮಟ್ಟಕ್ಕೆ ಹಾರುವ ವಾತಾವರಣ ಇದಲ್ಲ. ನೀನು ಯಾವುದಾದ್ರೂ ಹಳ್ಳಿಗೆ ಹೋಗು. ಬೆಟ್ಟ, ಅರಣ್ಯ ಇಂಥ ಕಡೆ ಇದ್ದು ಒಬ್ಬನೇ ಅಭ್ಯಾಸ ಮಾಡ್ಕೊ. 3 ತಿಂಗಳು ಏಕಾಂತ ಸಾಧನೆ. 1 ತಿಂಗಳು ಬೊಂಬಾಯಿಗೆ ಬಂದು ಗುರುಗಳ ಹತ್ತಿರ ದಿನ 3 ತಾಸು ಶಿಕ್ಷಣ. ಸಂಜೆ ಒಬ್ಬ ತಬಲಜ್ಜಿನ ಇಟ್ಕೊಂಡು ತಾಲೀಮು. ಹೀಗೆ ಮಾಡಿಕೊ. ಬೊಂಬಾಯಿಗೆ ಬಂದಾಗ ನನ್ನ ಮನೇಲಿರು. ಇಷ್ಟು ದೊಡ್ಡ ಬಂಗಲೆಯಲ್ಲಿ ನಾವು ಉಪಯೋಗಿಸದೇ ಇರುವ 8 ಕೋಣೆಗಳಿವೆ. ಅದರಲ್ಲಿ ಒಂದು ನಿನಗೆ. ನಮ್ಮ ಮನೆಯಲ್ಲಿ ಊಟ ತಿಂಡಿ ಸಂಕೋಚವಿಲ್ಲದೆ ಮಾಡು. ನನ್ನ ತಾಯಿ ಕೈಲೂ ಇದನ್ನು ಮಾತಾಡಿದ್ದೀನಿ. ಅಡಿಗೆಯವರಿದ್ದಾರೆ. ಇದರಿಂದ ನಿನ್ನ ಖರ್ಚು ಕಡಿಮೆಯಾಗೋದು ಮಾತ್ರವಲ್ಲ, ನಿಜವಾದ ಸಾಧನೆಯಾಗುತ್ತೆ. ಮುಂಜಾನೆಯ ಬೆಳಕು, ಸಂಜೆಯ ಶಾಂತಿ, ಸೂರ್ಯೋದಯ, ಸೂರ್ಯಾಸ್ತ, ಹಕ್ಕಿಯ ಚಿಲಿಪಿಲಿ, ಶುಭ್ರ ಆಕಾಶ, ಮೋಡ, ಹಸಿರುಗಳು ನಡುವೆ ಇಲ್ಲದೆ ನಮ್ಮ ಸಂಗೀತದ ರಾಗ ರಾಗಿಣಿಯ ಮರ್ಮ ಹೇಗೆ ಗೊತ್ತಾಗುತ್ತದೆ ನಿನಗೆ ಅಂತ ಅವನು ಹೇಳಿದ್ದು ಸರಿ ಅನ್ನಿಸ್ತು. ಮುಂಬೈ ಬಿಟ್ಟು ಇಲ್ಲಿಗೆ ಬಂದೆ ಎನ್ನುವಷ್ಟರಲ್ಲಿ ಅವರ ಊಟ ಮುಗಿದಿತ್ತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ